ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಏಕಾದಶಿ, ಅದರಲ್ಲೂ ವಿಶೇಷವಾಗಿ ಮುಕ್ಕೋಟಿ ಏಕಾದಶಿ, ವೈಕುಂಠ ಏಕಾದಶಿ. ಅನಾದಿ ವರ್ಷಗಳಿಂದ ಮನುಷ್ಯ ಪರಿಸರದ ಮೇಲೆ ಅವಲಂಬಿಯಾಗಿ ಅನೇಕ ಆಹಾರಗಳನ್ನು ಕಂಡಿಡಿದು ವ್ಯವಸಾಯದಲ್ಲಿ ಮುಂದೆ ಬಂದಿರತಕ್ಕಂಥ ನಮ್ಮ ಭಾರತ. ಇಲ್ಲಿ ಬಹಳ ಮುಖ್ಯವಾಗಿ ಆಹಾರ ಪದ್ಧತಿಗಳಲ್ಲಿ ಬಹಳಷ್ಟು ವಿಶೇಷ. ಇವತ್ತಿನ ದಿವಸ ಉಪವಾಸ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾವ ರೀತಿ ಉಪವಾಸ ಮಾಡಬೇಕು ಅಂತಕ್ಕಂಥ ಒಂದು ಮಾಹಿತಿ ಕೊಡ್ತೀನಿ. ಏಕಾದಶಿ ತಿನ್ಬಾರ್ದಪ್ಪ ಅಂತ ಹೇಳಿ ನಾವು ಮಕ್ಕಳಿಗೆ ಹೇಳ್ತೀವಿ. ಸ್ವಲ್ಪ ಎಜುಕೇಟೆಡ್ ಅವ್ರಿಗೆ ಹೇಳ್ತೀವಿ, ಟುಡೇ ಇಸ್ ಏಕಾದಶಿ ಬಾಸ್, ಪ್ಲೀಸ್ ಡೋಂಟ್ ಹ್ಯಾವ್ ಫುಡ್. ಮಾಮ್, ಡೋಂಟ್ ಡೂ ಆಲ್ ದಿಸ್ ನಾನ್ಸೆನ್ಸ್. ಇದೆಲ್ಲ ಐ ಡೋಂಟ್ ಬಿಲೀವ್ ಆಲ್ ದಿಸ್ ಅಂತ ಎಲ್ಲ ಹೇಳ್ತಾರೆ. ನಾನು ಏನಾಗ್ಬಿಡುತ್ತೆ ತಿಂದರೆ, ಗ್ರಹಣ ಕಾಲದಲ್ಲಿ ತಿಂದರೆ ಏನಾಗ್ಬಿಡುತ್ತೆ. ನಮ್ಮ ಶಾಸ್ತ್ರದಲ್ಲಿ ಬರೆದಿರ್ತಕ್ಕಂಥ ಅನೇಕ ವಿಚಾರಗಳು ಆರೋಗ್ಯಕರವಾಗಿರ್ತಕ್ಕಂಥ ವಿಚಾರಗಳೇ ಬರೆದಿರೋದು, ವಿಚ್ ಈಸ್ ಎ ಲಾಂಗ್ ಟರ್ಮ್ ಎಫೆಕ್ಟ್ ಅಂತ ಕರೀತಾರೆ. ಶಾರ್ಟ್ ಟರ್ಮ್ ಎಫೆಕ್ಟ್ ಅಲ್ಲ, ಲಾಂಗ್ ಟರ್ಮ್ ಎಫೆಕ್ಟ್. ಎಲ್ಲ ಧಾನ್ಯಗಳಲ್ಲಿ ಅತ್ಯಂತ ಟಾಕ್ಸಿಕ್ ಧಾನ್ಯ ಅಂದ್ರೆ ಅದು ಅಕ್ಕಿ. ಅರ್ಥ ಮಾಡ್ಕೊಳ್ಳಿ. ಎಲ್ಲಾ ಧಾನ್ಯಗಳಲ್ಲಿ ಅತ್ಯಂತ ಟಾಕ್ಸಿಕ್ಕೇ ಅನ್ನ. ಯಾವ ಆಹಾರ ಪದಾರ್ಥಗಳಲ್ಲೂ ಅಕ್ಕಿಯಷ್ಟು ಟಾಕ್ಸಿನ್ಸ್ ಮತ್ತೊಂದರಲ್ಲಿರಲ್ಲ. ಈ ಟಾಕ್ಸಿನ್ಗೆ ಹೆಸರೇ ಆರ್ಸೆನಿಕ್ ಅಂತ ಕರೀತಾರೆ. ನೀವು ಚೆಕ್ ಮಾಡ್ಕೋಬಹುದು, ಯಾರ ಹತ್ರ ಆದ್ರೂ ಚೆಕ್ ಮಾಡ್ಕೋಬಹುದು, ಡಾಕ್ಟರ್ ಹತ್ರ ಚೆಕ್ ಮಾಡ್ಕೋಬಹುದು. ಕೀಲು ನೋವು, ಹಾರ್ಟ್ ಸಮಸ್ಯೆ, ಹಾರ್ಟ್ ಬ್ಲಾಕೇಜು, ನಾವು ಎಷ್ಟೇ ಎಕ್ಸಸೈಸ್ ಮಾಡಲಿ, ಆರ್ಸೆನಿಕ್ ಅನ್ನೋ ಟಾಕ್ಸಿಕ್ ಸಬ್ಜೆಕ್ಟು, ಒಂದು ಸಬ್ಸ್ಟೆನ್ಸು ರೈಸಲ್ಲಿರುತ್ತೆ. ಈ ಟಾಕ್ಸಿನ್ಸ್ನ ರಿಮೂವ್ ಮಾಡತಕ್ಕಂಥ, ಬ್ಲಡ್ ಸರ್ಕ್ಯುಲೇಷನ್ ಸ್ಪೀಡ್ ಆಗ್ತಕ್ಕಂಥ ದಿವಸನೇ ಏಕಾದಶಿ. ಭತ್ತ ಬೆಳಿಬೇಕಾದ್ರೆ ಯಾವ ಯಾವ ನೀರು ಉಪಯೋಗಿಸಿ ಅದು ಬೆಳೆಯುತ್ತೋ ಗೊತ್ತಿಲ್ಲ. ಫ್ರೆಶ್ ವಾಟರಲ್ಲಿ ಬೆಳೆಯೋದು ಸ್ವಲ್ಪ ಕಷ್ಟ ಆಗ್ಬೋದು. ಸ್ಟ್ಯಾಗ್ನೆಂಟ್ ವಾಟರಲ್ಲಿ ಭತ್ತವನ್ನು ಬೆಳೆಸ್ತಕ್ಕಂಥದ್ದು, ಆ ಸ್ಟ್ಯಾಗ್ನೆಂಟ್ ವಾಟರು, ಕೆಲವು ಫ್ಲಡ್ ವಾಟರ್ಸು, ಇದರಲ್ಲಿ ನಾವು ಭತ್ತವನ್ನು ಬೆಳೆಸಿದಾಗ ಆರ್ಸೆನಿಕ್ ಅನ್ನೋ ಒಂದು ಟಾಕ್ಸಿನ್ ಸಬ್ಜೆಕ್ಟ್ನ ಅಬ್ಸರ್ವ್ ಮಾಡುತ್ತೆ ಸಾಯಿಲಿಂದ. ನಾವು ಒಂದು ಕಡೆ ಗುಂಡಿ ಮಾಡ್ಬಿಟ್ಟು ನೀರು ನಿಲ್ಲಿಸಿ, ಆ ನೀರು ಮೊದಲ ದಿವಸ ಎಷ್ಟು ಪರಿಶುದ್ಧವಾಗಿರುತ್ತೋ 3 ರಿಂದ 4 ದಿವಸ ನೋಡಿ ಅಷ್ಟೇ ಸಾಯಿಲ್ ಇರತಕ್ಕಂಥ ಟಾಕ್ಸಿನ್ಸು ಅಬ್ಸರ್ವ್ ಮಾಡುತ್ತೆ. ಅದರಲ್ಲಿ ಯಾವ ಒಂದು ನಮ್ಮ ತರಕಾರಿಗಳಲ್ಲಿ ಮತ್ತೆ ಗೋಧಿಲಿ ಸ್ವಲ್ಪ ಕಮ್ಮಿ ಇದ್ರೂ ಭತ್ತದಲ್ಲಿ ಹೆಚ್ಚಾಗಿ ಆರ್ಸೆನಿಕ್ ಅಬ್ಸಾರ್ಪ್ಷನ್ ಜಾಸ್ತಿ ಇರುತ್ತೆ. ವೈಜ್ಞಾನಿಕವಾಗಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಎಲ್ಲರಿಗೂ ವೈಜ್ಞಾನಿಕ, ಜ್ಯೋತಿಷ್ಯ ಅಥವಾ ನಮಗೆ ಬರ್ತಕ್ಕಂಥ ವ್ರತಗಳೆಲ್ಲ ವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಏಕಾದಶಿ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅವತ್ತಿನ ದಿವಸ ನಾವು ಫಾಸ್ಟಿಂಗ್ ಮಾಡಿ ಕೆಲವು ಆಹಾರ ಪದ್ಧತಿನ ನಾವು ತಿನ್ನಬಾರ್ದು. ವಾತ, ಪಿತ್ತ, ಕಫ ದೋಷ, ಇಲ್ಲಿ ದೋಷ ಶುರು ಆಗಿರೋದು. ಅದು ಹೋಗಿ ಆ ದೋಷ ತಗೊಂಡೋಗಿ ಜಾತಕದಲ್ಲಿ ಹಾಕ್ಬಿಟ್ಟಿದ್ದಾರೆ. ಹಾರೋಸ್ಕೋಪ್ ನೋಡಿದಾಗ ನಿಮಗೆ ದೋಷ ಇದೆ ಅಂತ ಹೇಳಿದಾಗ ತ್ರಿದೋಷಗಳು ಬಂದಿದ್ದು.
ಅದು ಹೋಗ್ಬಿಟ್ಟು ಈಗ ಜಾತಕದಲ್ಲಿ ದೋಷ ಇದೆ ಅಂದ್ಬಿಟ್ಟು ಯಾರ್ಯಾರ ಕೈಲೋ ಜ್ಯೋತಿಷ್ಯ ಸಿಕ್ಕಿ ಹಾಳಾಗಿರ್ತಕ್ಕಂಥ ವಿಚಾರ ಪ್ರತಿ ದಿವಸ ಹೇಳ್ತಾ ಇರ್ತೀನಿ. ದೋಷ ಅಂತ ಏನಾದ್ರು ನಮ್ಮ ಜಾತಕದಲ್ಲಿ ಇತ್ತು ಅಂತಂದ್ರೆ ಅದು ವಾತ ಪಿತ್ತ ಕಫ, ಈ ದೋಷಗಳೇ ಹೊರತು ಒಂದೊಂದು ಗ್ರಹನೂ ಒಂದೊಂದು ದೋಷ ಮಾಡ್ತಕ್ಕಂಥದ್ದು. ಈ ಮೂರೂ ಇಂಬ್ಯಾಲೆನ್ಸ್ ಆದಾಗ ಒಬ್ಬ ಮನುಷ್ಯನಿಗೆ ಮೂರು ಇಂಬ್ಯಾಲೆನ್ಸ್ ಆಗೋದು ರೇರು. ಮೂರು ಯಾವ್ದಾದ್ರು ಒಂದು ಜಾಸ್ತಿ ಇರುತ್ತೆ, ಒಂದು ಕಮ್ಮಿ ಇರುತ್ತೆ. ಮೂರು ತುಂಬಾನೇ ವೇರಿಯನ್ಸ್ ಆದಾಗ ಕ್ಯಾನ್ಸರಸ್ ಸೆಲ್ಸ್ ಬರ್ತಕ್ಕಂಥದ್ದು. ಅದು ಆಹಾರ ಪದ್ಧತಿಲಿ ಸ್ವಲ್ಪ ಪ್ರಮುಖವಾಗಿ ಬರ್ತಕ್ಕಂಥದ್ದು, ಅಥವಾ ಆಹಾರ ಪದ್ಧತಿಯಲ್ಲಿ ನಮಗೆ ಆಡ್ ಆಗ್ತಕ್ಕಂಥದ್ದು ಇರುತ್ತೆ. ವೈಕುಂಠ ಏಕಾದಶಿ ಸುರರಿಗೆ ಅಸುರರು ಯಾವಾಗಲೂ ಕಾಟ ಕೊಡ್ಕೊಂಡ್ ಬರ್ತಾ ಇರ್ತಕ್ಕಂಥದ್ದು ಅಂತ ಹೇಳಿ ನಾವು ಪುರಾಣದಲ್ಲಿ ಕೇಳಿರ್ತಕ್ಕಂಥದ್ದು, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಹಾಗೆ ಈ ಪುರಾಣ ವಿಭಾಗದಲ್ಲಿ ಬಂದಾಗ ಮಾರನ್ ಅನ್ನೋ ಒಬ್ಬ ರಾಕ್ಷಸ ಕುಟ್ಕೊಂಡಿರೋದೇ ಅಕ್ಕಿಲಿ. ಅದನ್ನು ನೀವು ಆರ್ಸೆನಿಕ್ ಅಂತ ಕರಿತಿರೋ ಅಥವಾ ಟಾಕ್ಸಿಕ್ ಅಂತ ಕರಿತಿರೋ, ಅದು ಮಾರನ್ ಅನ್ನೋ ರಾಕ್ಷಸ ಉಟ್ಕೊಂಡಿರೋದೇ ಭತ್ತದಲ್ಲಿ, ಬೆಳೀತಕ್ಕಂಥ ಭತ್ತದಲ್ಲಿ ಭೂಮಿಯಿಂದಾನೇ ಉಟ್ಕೊಳ್ತಾನೆ. ಒಂದು ಟಾಕ್ಸಿಕ್ ಸಬ್ಜೆಕ್ಟ್ ಅಥವಾ ಟಾಕ್ಸಿಕ್ ಆಗಿರತಕ್ಕಂಥ ಒಂದು ಸಬ್ಸ್ಟೆನ್ಸ್. ಈ ಮಾರನ್ನ ನಾವು ಈಗಿನ ವೈಜ್ಞಾನಿಕ ನಿಲುಗಟ್ಟಲ್ಲಿ ಹೆಸರು ಚೇಂಜ್ ಮಾಡಿಬಿಟ್ಟು ಆರ್ಸೆನಿಕ್ ಅಂತ ಹೇಳ್ಬೋದು. ಇನ್ನು ಬಹಳ ಜನಕ್ಕೆ ಕಾಟವನ್ನು ಕೊಡ್ತಾ ಇದ್ದ. ಇವಾಗ ನಮಗೆ ಏನಾದ್ರು ಸಮಸ್ಯೆ ಕಾಟ ಅಂತಂದ್ರೆ ಆಚೆಗಡೆ ಹೆಚ್ಚಾಗಿ ನಮಗೆ ಆರೋಗ್ಯನೇ. ಯಾರಿಗಾರು ಆರೋಗ್ಯ ಸಮಸ್ಯೆ ಬಂದ್ರೆ ಅದರಷ್ಟು ಬಳಲರಷ್ಟು ನಾವು ಇನ್ಯಾವುದೂ ಬಳಲಲ್ಲ. ದುಡ್ಡಿಲ್ಲ ಅಂದ್ರೆ ಪರವಾಗಿಲ್ಲ, ಅದು ತಾತ್ಕಾಲಿಕ, ಮಾನಸಿಕ ಮತ್ತೆ ಒಂದು ಇದ್ರತ್ರ. ಆದ್ರೆ ದೈಹಿಕವಾಗಿ ಮಾನಸಿಕವಾಗಿ ಆತ್ಮದಿಂದಲೂ ಸಮಸ್ಯೆ ಅನಾರೋಗ್ಯ. ಈ ಮಾರನ್ ಅನ್ನೋ ಒಬ್ಬ ರಾಕ್ಷಸ ಸುರರಿಗೆ ಹೆಚ್ಚು ಕಾಟವನ್ನು ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದ. ಅಂತ ಸಂದರ್ಭದಲ್ಲಿ ವಿಷ್ಣುನ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಈ ರೀತಿ ಆಗಿರ್ತಕ್ಕಂಥದ್ದು ಮಾರನ್ ಅನ್ನೋ ರಾಕ್ಷಸ ಉಟ್ಕೊಂಡಿದ್ದಾನೆ, ಅವನು ಆರೋಗ್ಯಕ್ಕೆ ಸ್ವಲ್ಪ ಸಮಸ್ಯೆ ಮಾಡ್ತಾ ಇದ್ದಾನೆ. ಪ್ರತಿಯೊಬ್ಬರಿಗೂ ಆ ರಾಕ್ಷಸ ಆ ಮೈ ಒಳಗಡೆ ಸೇರ್ಕೊಂಡು ರಾಕ್ಷಸ ಪ್ರವೃತ್ತಿ ಮಾಡಿ ಅವರ ಜೀವನನೇ ಹಾಳು ಮಾಡಿ ಜೀವವನ್ನು ತೆಗಿತಕ್ಕಂಥದ್ದು ಮಾಡ್ತಾ ಇದ್ದಾನೆ. ಈಗ ನಮಗೆ ಕಾಯಿಲೆ ಬರ್ತಾ ಇರತಕ್ಕಂಥ ಎಲ್ಲ ಕೊರೋನಾ, ಒಮಿಕ್ರಾನು ಅದೆಲ್ಲ ರಾಕ್ಷಸರೇ ನಮಗೆ, ಅಷ್ಟೇ ರಾಕ್ಷಸರೇ. ನಮ್ಮ ದೇಹ ಬೀಳಬೇಕು ಅಂತಂದ್ರೆ ಅಲ್ಲಿ ದೇವತೆಗಳು ವಾಸ ಆಗಿರ್ತಕ್ಕಂಥ ಸ್ಥಳದಲ್ಲಿ ರಾಕ್ಷಸರು ಎಂಟರ್ ಆದಾಗ ಬ್ಯಾಕ್ಟೀರಿಯಾ, ವೈರಸಸ್ ಅಷ್ಟೇ ಸಾಕು ನಮಗೆ. ಈ ಒಂದು ಮಾರನ್ನ ಕೊಲ್ಲಬೇಕು ಅಂತ ಹೇಳಿ ವಿಷ್ಣು ಅವನ ಜೊತೆ ಯುದ್ಧಕ್ಕೆ ಹೋದಾಗ ಬಹಳಷ್ಟು ಪ್ರಯತ್ನ ಮಾಡ್ತಾನೆ. ಆಗ ಬಹಳಷ್ಟು ದಿವಸ ಆದ ನಂತರ ಹಮವತಿ ಅನ್ನೋ ಒಂದು ಪ್ರದೇಶಕ್ಕೆ ಹೋಗ್ತಾನೆ. ಅಲ್ಲಿ ಹಮವತಿ ಅನ್ನೋ ಒಬ್ಬ ರಾಜರ ಮಗಳಿರ್ತಾಳೆ, ವಿಷ್ಣುನ ಭಕ್ತೆ. ಅಲ್ಲಿ ಒಂದು ಸ್ಥಳದಲ್ಲಿ ವಾಸ ಆಗಿರ್ತಾನೆ. ವಿಷ್ಣುವಿನ ಎಲ್ಲ ವಿಚಾರಗಳನ್ನು ನೋಡಿಕೊಂಡು ವಿಷ್ಣು ಭಕ್ತಿಯಾಗಿ ಬಹಳ ಅನ್ಯೋನ್ಯದಿಂದ ಇರ್ತಾರೆ. ಇಲ್ಲಿ ವಿಷ್ಣು ಮಲಗಿದ್ದಾಗ ರಾತ್ರಿಯೆಲ್ಲ ಕಾಯ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಹಮವತಿದು. ರಾತ್ರಿ ವೇಳೆಯಲ್ಲಿ ನಮಗೆ ಮಲಗಿದ್ದಾಗಲೇ ಪಚನಗಳಾಗೋದು, ಟಾಕ್ಸಿಕ್ ರಿಲೀಸ್ ಆಗೋದು ಬಾಡಿಲಿ. ಅರ್ಥ ಮಾಡ್ಕೊಳ್ಳಿ, ಹೇಗೆ ವೈಜ್ಞಾನಿಕವಾಗಿ ಒಂದೊಂದಕ್ಕೆ ಅಟ್ಯಾಚ್ ಇದೆ. ಡಾಕ್ಟರ್ನು ಕೇಳಿ. ನಮ್ದು ಡೇ ಟೈಮಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇದ್ದಾಗ, ನೈಟ್ ರೆಸ್ಟ್ ತಗೊಳ್ತಾ ಇದ್ದಾಗ ಆಲ್ ದಿ ಟಾಕ್ಸಿನ್ಸ್ ಆರ್ ರಿಮೂವ್ಡ್ ಅಂಡ್ ಮಾರ್ನಿಂಗ್ ದಿ ಬೋವೆಲ್ ಕ್ಲೀನಿಂಗ್ will take place. Bowel cleaning. So entire night our body will be in the cleansing status. From that status it enters into the intestine and movement of the bowels. So toxic remove ಮಾಡ್ತಕ್ಕಂಥ ರಾತ್ರಿ ವೇಳೆ. ಸೊ ರಾತ್ರಿ ವಿಷ್ಣುನ
ಮುಗಿಸ್ಬೇಕು ಅಂತ ಹೇಳಿ ಬಂದಿರತಕ್ಕಂಥ ಒಂದು ಸಮಯದಲ್ಲಿ ಆ ಒಂದು ಹೆಣ್ಣು ಮಗಳು ವಿಷ್ಣುವಿನ ಪಾದವನ್ನು ಮುಟ್ಟಿದ ತಕ್ಷಣನೇ ಒಂದು ಚೈತನ್ಯ, ಒಂದು ಶಕ್ತಿ ಬಂದು ಆ ಒಂದು ಅಸುರನನ್ನ ಕೊಲ್ತಾಳೆ. ಆ ಕೊಲ್ತಕ್ಕಂಥ ದಿವಸ ವೇದಿಕ್ ಟೈಮ್ ಲೈನ್ ಅಲ್ಲಿ ಏಕಾದಶಿ ಇರುತ್ತೆ. ಸೊ ಈ ಹಮವತಿಗೆ ಭಗವಂತ ಎದ್ದು ನೋಡ್ತಾನೆ. ನನ್ನ ಪಾದ ಸ್ಪರ್ಶದಿಂದನೇ ಅವಳಿಗೆ ಶಕ್ತಿ ತುಂಬಿಸ್ಕೊಂಡು ಆ ಅಸುರ ಆಗಿರ್ತಕ್ಕಂಥ ಮಾರನ್ನ ಕೊಂದು ಸುರರನ್ನ ರಕ್ಷಿಸಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಆ ಒಂದು ಹೆಣ್ಣು ಮಗಳಿಗೆ ನೀನು ನನ್ನ ಶ್ರೇಷ್ಠ ಭಕ್ತೆ ಅಂತ ಹೇಳಿ ಏಕಾದಶಿ ಅಂತ ಹೆಸರಿಡ್ತಾರೆ. ವರವನ್ನು ಕೇಳು ಅಂತ ಹೇಳ್ತಾರೆ. ವರವನ್ನು ಕೇಳಿದಾಗ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ತಿಥಿ ವಿಷ್ಣುಗೆ ಸಮರ್ಪಣೆ ಆಗ್ತಕ್ಕಂಥ ತಿಥಿ ಆಗಿರಬೇಕು ಅಂತ ಹೇಳಿದಾಗ, ಸೊ ಏಕಾದಶಿ ವಿಷ್ಣುಗೆ ಬಹಳ ಪ್ರಿಯವಾಗಿರ್ತಕ್ಕಂಥ ಒಂದು ತಿಥಿಯಾಗಿರುತ್ತೆ. ಈ ದಿವಸದಲ್ಲಿ ಯಾರು ಉಪವಾಸವನ್ನು ಮಾಡುತ್ತಾರೋ ಅವರಿಗೆ ಜನ್ಮ ಜನ್ಮಾಂತರದ ಪಾಪಗಳು, ನಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಅಂತಂದ್ರೆ ಇನ್ನೇನಿಲ್ಲ. ಈ ಜನ್ಮದಲ್ಲಿ ನಮ್ಗೆ ಏನಾದ್ರು ಘನಘೋರವಾಗಿರ್ತಕ್ಕಂಥ ಕಾಯಿಲೆ ಬಂದ್ರೆ ಅದೇ ಜನ್ಮ ಜನ್ಮಾಂತರದ ಪಾಪಗಳು ಅಷ್ಟೇ, ಇನ್ನೇನಿಲ್ಲ. ಪಾಪ ಅಂದ ತಕ್ಷಣ ನಮಗೆ ಬಿಸ್ನೆಸ್ ಲಾಸ್ ಆಯ್ತು, ಏನ್ ಮಾಡಿದ್ವಿ ಅದೆಲ್ಲ ಇಲ್ಲ, ಅದು ಪ್ರಾರಬ್ಧ. ಇಲ್ಲಿ ಪಾಪ ಕರ್ಮಗಳು ಪ್ರಾರಬ್ಧ ಎರಡು ಡಿಫರೆಂಟ್ ಸಬ್ಜೆಕ್ಟ್, ಕಂಪ್ಲೀಟ್ಲಿ ಡಿಫರೆಂಟ್ ಸಬ್ಜೆಕ್ಟ್ ವೇದಿಕ್ ಲೋರಲ್ಲಿ. ಸೊ ಇಲ್ಲಿ ಆಹಾರ ಸೇವನೆ ಪದ್ಧತಿಯಲ್ಲಿ ಏಕಾದಶಿ ದಿವಸ ಯಾರು ಆಹಾರ ಸೇವನೆಯಲ್ಲಿ ವಿಶೇಷವಾಗಿ ಮಾರ್ಗಸೂಚಿಯಿಂದ ಮಾಡತಕ್ಕಂಥ ಭಕ್ತರಿಗೆ ಆರೋಗ್ಯವನ್ನು ಕೊಡ್ತೀನಿ ಅಂತ ಹೇಳಿ ಉಪವಾಸ ಮಾಡತಕ್ಕಂಥ ಒಂದು ವಿಧಿವಿಧಾನಗಳನ್ನು ಕೊಟ್ಟಿರತಕ್ಕಂಥದ್ದು ಏಕಾದಶಿ. ಅದರಲ್ಲಿ ಬರ್ತಕ್ಕಂಥ ಎಲ್ಲ ಏಕಾದಶಿಲೂ ಕೂಡ 12 ತಿಂಗಳಲ್ಲಿ ಬರ್ತಕ್ಕಂಥ ಎಲ್ಲ ಏಕಾದಶಿಯಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಧನುರ್ಮಾಸದ ಮಾರ್ಗಳಿ ಮಾಸದ ಏಕಾದಶಿ. ಈ ಏಕಾದಶಿಲಿ ಅಟ್ಲೀಸ್ಟ್ ನಾವು ಬೇರೆ ಏಕಾದಶಿಲಿ ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಈ ಏಕಾದಶಿಲಿ ಉಪವಾಸ ಮಾಡಿದ್ದಲ್ಲಿ ಆ ವರ್ಷ ಪೂರ್ತಿ ಬರ್ತಕ್ಕಂಥ ಯಾವುದೋ ರೋಗ ರುಜಿನಗಳು ಬರ್ತಕ್ಕಂಥ ಟಾಕ್ಸಿನ್ಸ್ ರಿಮೂವ್ ಮಾಡ್ತಕ್ಕಂಥದ್ದು, ಎಸ್ಪೆಷಲಿ ಆರ್ಸೆನಿಕ್, ದಿ ಕಾಸೇಟಿವ್ ಆಫ್ ಕ್ಯಾನ್ಸರ್, ದಿ ಕಾಸೇಟಿವ್ ಆಫ್ ಬ್ಲಡ್ ಇಂಪ್ಯೂರಿಟಿ, ದಿ ಕಾಸೇಟಿವ್ ಆಫ್ ಹಾರ್ಟ್ ಏಲ್ಮೆಂಟ್ಸ್, ಆರ್ಸೆನಿಕ್ ಸಬ್ಜೆಕ್ಟ್ನ ತೆಗೆದಾಕ್ತಕ್ಕಂಥದ್ದು ಹೆಲ್ಪ್ ಆಗುತ್ತೆ. ಸೊ ಉಪವಾಸವನ್ನು ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಯಾವುದೇ ಕಾರಣಕ್ಕೂ ಅನ್ನವನ್ನು, ಗೋಧಿಯನ್ನು, ಯಾವುದೇ ಧಾನ್ಯಗಳನ್ನ ವರ್ಜಿಸ್ತಕ್ಕಂಥದ್ದು. ಧಾನ್ಯದಲ್ಲೂ ಕೂಡ ಆರ್ಸೆನಿಕ್ ಸ್ವಲ್ಪ ಲೋವರ್ ಸಬ್ಸ್ಟೆನ್ಸ್ ಅಲ್ಲಿ ಇರುತ್ತೆ, ರೈಸ್ ಅಲ್ಲಿ ಬಹಳ ಹೆಚ್ಚಾಗಿರುತ್ತೆ. ಅನ್ನವನ್ನು ವರ್ಜಿಸಿ ಅಂತ ಹೇಳ್ತಕ್ಕಂಥದ್ದು ಎಲ್ಲ ಪ್ರವಚನದಲ್ಲಿ ಹೋದಾಗ ಏಕಾದಶಿ ಅನ್ನವನ್ನು ವರ್ಜಿಸಿ, ಊಟ ಮಾಡಬೇಡಿ, ಅನ್ನ ತಿನ್ಬೇಡಿ, ಆರ್ಸೆನಿಕ್ ಇರುತ್ತೆ ಅಂತ ಹೇಳಿ ಅವರು ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಮುಂದಿನ ಪೀಳಿಗೆಯಲ್ಲಿ ಈ ನಮ್ಮ ಧರ್ಮ ವೈಜ್ಞಾನಿಕ ಧರ್ಮವಾಗಿ ಪರಿವರ್ತನೆ ಆದರೆ ನಮ್ಮ ಸನಾತನ ಧರ್ಮ ಅತ್ಯಂತ ಶ್ರೇಷ್ಠ ಧರ್ಮವಾಗುತ್ತೆ. ಯಾವ ಧರ್ಮದಲ್ಲೂ ಕೂಡ ಆಹಾರ ಪದ್ಧತಿಯಲ್ಲಿ, ವ್ರತಗಳಲ್ಲಿ ಬರ್ತಕ್ಕಂಥ ಸೂಕ್ಷ್ಮತೆ ಧರ್ಮದಲ್ಲಿ ದೇವರ ಪ್ರಾರ್ಥನೆ ಬಿಟ್ರೆ ದಿ ವೇ ಆಫ್ ಲೈಫ್ ಅಂತ ಕರೆದಿರ್ತಕ್ಕಂಥದ್ದು ನಮ್ಮ ಸನಾತನ ಧರ್ಮ, ನಮ್ಮ ಹಿಂದೂ ಧರ್ಮದಲ್ಲಿ ಮಾತ್ರ. ಅದನ್ನ ನಾವೆಲ್ಲ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಏಕಾದಶಿ ದಿವಸ ನಾವು ಉಪವಾಸ ಮಾಡಿದ್ದಲ್ಲಿ ನಾವು ಹಿಂದೆ 15 ದಿವಸ ಮುಂದೆ 15 ದಿವಸ ತಿಂತಕ್ಕಂಥ ಎಲ್ಲ ಬ್ಯಾಲೆನ್ಸ್ ಆಗ್ತಕ್ಕಂಥ ಒಂದು ತಿಥಿಯೇ ಏಕಾದಶಿ. ಅದರಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ವೈಕುಂಠ ಏಕಾದಶಿ, ಮುಕ್ಕೋಟಿ ಏಕಾದಶಿ.
ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸ್ವರ್ಗತಿ ಏಕಾದಶಿ ಅಂತ ಕರೀತಾರೆ ಇದನ್ನ, ಸ್ವರ್ಗತಿ ಏಕಾದಶಿ ವಿಶೇಷವಾಗಿ. ಸೊ ಉಪವಾಸ ಮಾಡ್ತಕ್ಕಂಥದ್ದು. ಈ ಅಪ್ಪ ವರ್ಷ ಪೂರ್ತಿ ತಿಂತಾನೆ ಇರ್ತಾನೆ, ಉಪವಾಸವೇ ಮಾಡಲ್ಲ, ಅಟ್ಲೀಸ್ಟ್ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ದಿವಸ ಬರಲಿ ಅಂತ ಹೇಳಿ, ಆರೋಗ್ಯ ಇಂಪಾರ್ಟೆಂಟ್ ಅಂತ ಹೇಳಿ, ಭಗವಂತನಿಗೆ ಅವರ ಭಕ್ತರು ಪ್ರಿಯವೆಂದು ಹೇಳಿ, ನಿಮ್ಮ ಆರೋಗ್ಯ ಇಂಪಾರ್ಟೆಂಟು, 3 ಹೊತ್ತು ಹೆಗಣ ತಿನ್ನೋ ಥರ ತಿನ್ನಬೇಡಿ, ದಪ್ಪ ಆಗಿ ಕೊಲೆಸ್ಟ್ರಾಲ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯೋ ಬದಲು ಇನ್ನೂ ಒಂದಷ್ಟು ವರ್ಷ ಭಗವಂತನ ನಾಮಸ್ಮರಣೆಯಲ್ಲಿ ಬದುಕಿ ಸಂತೋಷದಿಂದ ನಾವು ಇನ್ನೊಂದು ಲೋಕಕ್ಕೆ ಹೋಗಿ ಅಂತ ಹೇಳಿ ಬಂದಿರತಕ್ಕಂಥ ಒಂದು ತಾತ್ಪರ್ಯ ಏಕಾದಶಿ. ಏನನ್ನ ತಿನ್ನಬೇಕು, ಏನನ್ನ ತಿನ್ನಬಾರ್ದು, ಇದು ಬಹಳ ಇಂಪಾರ್ಟೆಂಟ್. ಶಾಸ್ತ್ರದಲ್ಲಿ ಹೇಳಿರತಕ್ಕಂಥದ್ದು ಹಣ್ಣುಗಳನ್ನ ತಿನ್ನಬಹುದು ಅಂತ ಹೇಳಿದ್ದಾರೆ, ಹಾಲನ್ನ ಸೇವನೆ ಮಾಡಬಹುದು ಅಂತ ಹೇಳಿದ್ದಾರೆ. ಯಾವುದೇ ರೀತಿಯ ಧಾನ್ಯಗಳು ಇಲ್ಲ, ಪಲ್ಯಗಳು ಇಲ್ಲ, ವರ್ಜಿತ. ಅದರಲ್ಲಿ ವಿಶೇಷವಾಗಿ ಹಣ್ಣುಗಳಲ್ಲಿ ನಾವು ತಗೊಳ್ಬೇಕಾದ್ರೆ ಬೀಜರಹಿತ ಹಣ್ಣುಗಳನ್ನ ಸೇವನೆ ಹೆಚ್ಚು ಮಾಡಿದಷ್ಟು ನಮಗೆ ಟಾಕ್ಸಿನ್ಸ್ ರಿಮೂವ್ ಮಾಡುತ್ತೆ. ಆ ಬೀಜರಹಿತ ಹಣ್ಣುಗಳಲ್ಲಿ ಟಾಕ್ಸಿನ್ಸ್ ರಿಮೂವ್ ಮಾಡತಕ್ಕಂಥ ಸಬ್ಸ್ಟೆನ್ಸ್ ಇರ್ತಕ್ಕಂಥದ್ದು. ದಿ ಸೀಡ್ ಹ್ಯಾಸ್ ಗಾಟ್ ಸರ್ಟೆನ್ ಟಾಕ್ಸಿನ್ಸ್. ಸೊ ಸೀಡ್ಲೆಸ್ ಹಣ್ಣುಗಳು ಯಾವ್ಯಾವ್ದಿದೆಯೋ ಸ್ವಲ್ಪ ಕುತ್ಕೊಂಡು ಬರೆದ್ರೆ ಪೂರ್ತಿ ಹಣ್ಣು ನಾವು ಯಾವ್ದು ತಿಂತೀವಿ, ಸೀಡ್ ಇಲ್ಲದೆ ಇರತಕ್ಕಂಥದ್ದು ಸಿಗುತ್ತೆ. ಸಾಧ್ಯವಾದಷ್ಟು ನಾವು ಹಣ್ಣುಗಳನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಬೀಜರಹಿತ ಹಣ್ಣುಗಳನ್ನ ಸೇವನೆ ಮಾಡತಕ್ಕಂಥದ್ದು ವಿಶೇಷ. ಸೊ ಉಪವಾಸದಲ್ಲಿ, ಉಪವಾಸ ಅಂದ್ರೆ ದೇವರಿಗೆ ಹತ್ರ ಆಗ್ತಕ್ಕಂಥದ್ದು ಅಂತ. ಉಪ ಪ್ಲಸ್ ವಾಸ, ವಾಸರೆ. ಇದಾದ ನಂತರ ನಮಗೆ ದ್ವಾದಶಿಲಿ ಮೊದಲ ಕ್ವಾರ್ಟರ್ ಭಾಗ ಹರಿವಾಸರೆ ಬರುತ್ತೆ. ಹರಿವಾಸರೆ ಬರೋಕ್ಕಿಂತ ಮುಂಚೆನೆ ಉಪವಾಸವನ್ನು ಮಾಡ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಸೊ ಈ ಉಪವಾಸ ಅಂತಂದ್ರೆ ಭಗವಂತನಿಗೆ ಹತ್ರ ಆಗ್ತಕ್ಕಂಥದ್ದು ಈ ಒಂದು ಉಪವಾಸದಿಂದನೇ, ಫಾಸ್ಟಿಂಗ್ ಇಂದ. ಪೀಪಲ್ ಹೂ ಫಾಸ್ಟ್ ವಿಲ್ ಗ್ರೋ ಮೆಂಟಲಿ, ಸ್ಪಿರಿಚುಯಲಿ ಅಂಡ್ ವಿಲ್ ಹ್ಯಾವ್ ಎ ಹೆಲ್ತಿ ಬಾಡಿ. ಅಟ್ಲೀಸ್ಟ್ ಈ ಒಂದು ವೈಕುಂಠ ಏಕಾದಶಿಯಿಂದ ಕೂಡ ಸಂಕಲ್ಪ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಪ್ರತಿ ಏಕಾದಶಿಲಿ ನಾನು ಉಪವಾಸವನ್ನು ಮಾಡ್ತೀನಿ. ನನಗೆ ಮುಂಬರುವ ದಿವಸಗಳಲ್ಲಿ ಕ್ಯಾನ್ಸರ್ ಆಗಲಿ, BP ಆಗಲಿ, ಆರ್ಥರೈಟಿಸ್ ಆಗಲಿ, ಹೊಟ್ಟೆ ನೋವಾಗಲಿ, ಅಥವಾ ಯಾವುದೋ ಒಂದು ಸಮಸ್ಯೆ, ಪೀರಿಯಡ್ಸ್ ಪ್ರಾಬ್ಲಮ್ ಆಗಲಿ, ಯಾವುದು ಬರದೇ ಇರತಕ್ಕಂಥ ಪ್ರಮಾಣ ಕಮ್ಮಿ ಆಗ್ತಾ ಬರುತ್ತೆ ನೀವು ಉಪವಾಸ ಮಾಡಿದ್ದಲ್ಲಿ. ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಅವ್ರ ಹತ್ರ ಹೋಗ್ತೀವಿ, ಬರೋ ಡಾಕ್ಟರ್ ಎಲ್ಲ ಹೇಳ್ತಾರೆ, ನೋಬಡಿ ಆರ್ ಸಜೆಸ್ಟಿಂಗ್ ಟುಡೇ ಫಾಸ್ಟಿಂಗ್. ಖಾಲಿ ಲೋಟ್ಲೆ ಬಾರಮ್ಮ, ನೋಡ್ಬೇಕು, ಚೆಕ್ ಮಾಡಬೇಕು. ಆಲ್ ದಿ ಬ್ಲಡ್ ಮೆಜರ್ಮೆಂಟ್ ಈಸ್ ಡನ್ ಬಿಫೋರ್ ಫಾಸ್ಟಿಂಗ್, ಬಿಫೋರ್ ಫುಡ್ ಮೈಂಡಲ್ಲಿ ಇಟ್ಕೊಳ್ಳಿ. ಬ್ಲಡ್ ಟೆಸ್ಟ್ ಹೆಂಗ್ ಹೋಗ್ತೀರಾ, ಊಟ ಮಾಡ್ಬಿಟ್ಟು ಹೋಗ್ತೀರಾ? ನೋ. ಬ್ಲಡ್ ಅಲ್ಲಿ ನಾವು ಫಾಸ್ಟಿಂಗ್ ಮಾಡಬೇಕಾದ್ರೆ ಬಹಳಷ್ಟು ಟಾಕ್ಸಿನ್ಸ್ ಅಬ್ಸರ್ವೇಷನ್ಸ್ ಫಾಸ್ಟಿಂಗ್ ಅಲ್ಲಿ ಇರುತ್ತೆ. ರಾತ್ರಿ ಎಲ್ಲ ನಾವು ಮಲಗಿರ್ತೀವಿ, ಟಾಕ್ಸಿನ್ಸ್ ಎಲ್ಲ ಸರ್ಕ್ಯುಲೇಟ್ ಆಗಿರುತ್ತೆ, ಗೊತ್ತಾಗ್ಬಿಡುತ್ತೆ, ಅಲ್ಲಿ ಮೆಜರ್ಮೆಂಟ್ ಅಲ್ಲಿ ಗೊತ್ತಾಗುತ್ತೆ. ನಿಮ್ದ್ರಲ್ಲಿ ಟ್ರೈಗ್ಲಿಸರೈಡ್ಸ್ ಎಷ್ಟಿದೆ, ನಿಮ್ದ್ರಲ್ಲಿ ವಿಟಮಿನ್ B12 ಎಷ್ಟಿದೆ, ವಿಟಮಿನ್ D ಎಷ್ಟಿದೆ, ಕೊಲೆಸ್ಟ್ರಾಲ್ ಲೆವೆಲ್ಸು ಪ್ರತಿಯೊಂದು ಲೀನ ಕೊಡ್ತಾರಲ್ಲಿ, ಎಲ್ಲಾನು ಇರುತ್ತಲ್ಲಿ. ಗ್ಲಿಸರೈಡ್ಸ್ ಇಂದ ಹಿಡಿದು ಎವ್ರಿಥಿಂಗ್ ವಿಲ್ ಬಿ ಅವೈಲಬಲ್ ಇನ್ ದಟ್. ಸೊ ಏಕಾದಶಿ ವಿಲ್ ಹೆಲ್ಪ್ ಅಸ್ ಟು ರಿಮೂವ್ ದಿ ಟಾಕ್ಸಿನ್ಸ್ ಫ್ರಮ್ ದಿ ಬ್ಲಡ್. ಆರೋಗ್ಯವಾಗಿರ್ತೀರಾ, ದೇಹದಲ್ಲಿ ಕಾಂತಿ, ಮುಖದಲ್ಲಿ ಚರ್ಯೆ ಏನೂ ಇಲ್ಲ, ಮುಖಭಾವ ಚೆನ್ನಾಗಿ ಆಗ್ಬೇಕು, ಕಾಂತಿ ಬರಬೇಕು. ಏಕಾದಶಿ ಉಪವಾಸ ಮಾಡಿ ಸಾಕು. ನಿಮಗೆ ಹಿಂದೆ ಮಾಡಿರ್ತಕ್ಕಂಥ ಎಷ್ಟೋ ಜನ್ಮದ ಪಾಪ ಹೋಗುತ್ತೋ ಇಲ್ಲೋ ಬಿಟ್ಟಾಕಿ, ಅದಕ್ಕೆ ಗೊತ್ತಿಲ್ಲ. ನೋಡಿರೋರು ಯಾರು, ಕಂಡಿರೋರು ಯಾರು, ನೀವೇನ್ ಮಾಡಿದಿರೋ ಯಾರಿಗೆ ಗೊತ್ತು, ಯಾವ ವಿಧಾನದಲ್ಲಿ ಕಂಡಿಡಿದ್ರು ಏನು ಗೊತ್ತು. ಬೆಸ್ಟ್ ಏನು ಅಂತಂದ್ರೆ ಈ ಜನ್ಮ, ಒಂದು ಜನ್ಮ ಬಂದಿದೆ, ನರಜನ್ಮ, ಅತ್ಯುತ್ತಮವಾಗಿ ಉತ್ತಮವಾಗಿ ಆರೋಗ್ಯದಿಂದ ಇದ್ದಾಗ ನಮಗೆ ವೈಕುಂಠ ಪ್ರಾಪ್ತಿ ಆದಷ್ಟೇ ಒಂದು ಯೋಗ ಅಂತ ಹೇಳಿ
ಉಪವಾಸವನ್ನು ಮಾಡಿದ್ದಲ್ಲಿ ಒಳ್ಳೆಯದಾಗುತ್ತೆ. ಹಾಲು ಯೂಸ್ ಮಾಡಿ, ಹಾಗೆ ಹಣ್ಣುಗಳನ್ನ ಯೂಸ್ ಮಾಡಿ, ಬೀಜರಹಿತ ಹಣ್ಣುಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಖಂಡಿತ ಟಾಕ್ಸಿನ್ಸ್ ರಿಮೂವ್ ಆಗುತ್ತೆ. ಶ್ರೀಮನ್ನಾರಾಯಣ ಎಲ್ಲರಿಗೂ ಕೂಡ ಆರೋಗ್ಯ ಮೊದಲು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಒಂದು ಸಣ್ಣ ಬ್ರೇಕ್ ಆದ್ಮೇಲೆ ಮತ್ತೆ ವಾಪಸ್ ಬರೋಣ. ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಡಾಕ್ಟರ್ ದಿನೇಶ್ ಗುರೂಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. ಫೆಬ್ರವರಿ 16ರಂದು ಜ್ಯೋತಿಷ್ಯ ತರಗತಿಗಳು ಪ್ರಾರಂಭವಾಗಲಿವೆ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡ್ರಿ ಆಸ್ಟ್ರೋಟ್ ನಕ್ಷತ್ರ ನಾಡಿ ಸಂಪರ್ಕಿಸಿ 9535611155 ಅಥವಾ 9844416555. ನಮಸ್ಕಾರ. ನಮಸ್ಕಾರ. ಹೇಳಿ. ಮಗನ ಬಗ್ಗೆ ಕೇಳಬೇಕಾಗಿತ್ತು. ಪ್ರಶ್ನೆಶಾಸ್ತ್ರ. ನಂಬರ್ ಹೇಳಿ. 1ರಿಂದ 200 ಬೆಂಗಳೂರದಾಗ ಹೋಗ್ಯಾನ್ರಿ, ನೌಕರಿ ಮಾಡ್ತೀನಂತ. ಅಲ್ಲಿನೂ ಒಂದ್ ತಲ್ ಮಾಡಲ್ಲ. 4 ದಿನ ಅಲ್ಲಿ ಮಾಡ್ತೀನ, 4 ದಿನ ಈ ಕಡೆ ಬರ್ತಾನ. ಒಂದ್ ಕಡೆ ಹೊಂದಾಣಿಕೆ ಕಾಣೋದಿಲ್ಲ ನೋಡ್ರಿ. ಹೇಳಿ. ಸಂಖ್ಯೆ ಹೇಳಿ. 25. ಪ್ರಶ್ನೆ ಸ್ವಲ್ಪ ಸಮಂಜಸವಾಗಿಲ್ಲ. ಒಂದ್ ಕಡೆ ಇದು ಮಾಡಲ್ಲ ನೌಕರಿ. ಎಲ್ಲಿ ಮಾಡ್ತಾನೋ ಎಲ್ಲಿಲ್ಲೋ, ಏನ್ ದುಡ್ಡುನು ಕೊಡಲ್ಲ, ಏನಿಲ್ಲ. ಇದು ನೀವು 3ನೇ ಸತಿ ನನಗೆ ಕೇಳ್ತಾ ಇರೋದು. ಇಲ್ಲ ರೀ. ಸತ್ಯ ಹೇಳಿ. ವೈಕುಂಠ ಏಕಾದಶಿ ದಿವಸ ಬಾಳ ದಿನ ಮೊದ್ಲು ಒಂದ್ಸಲ ಕೇಳಿದ್ದೆ. ಇದೇ ಪ್ರಶ್ನೆ ಕೇಳಿದ್ರಿ. ಹೌದ್ರಿ. ಇಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ಅದೇ ಕಾಂಬಿನೇಷನ್ ಬರ್ತಾ ಇದೆ. ಅರ್ಥ ಆಯ್ತಾ? ಅದೇ ಕಾಂಬಿನೇಷನ್ ಬರ್ತಾ ಇದೆ. ನೀವು ಎಷ್ಟು ಸತಿ ಕೇಳಿದ್ರು ಅಷ್ಟೇನೆ. ಇದನ್ನೇ ಹೇಳಿದ್ದು. 7 ಮುಖದ ರುದ್ರಾಕ್ಷಿ ಹಾಕಿ. ಒಳ್ಳೇದಾಗತ್ತೆ. ಮುಂದಿನ ಕರೆ ತಗೊಳ್ಳೋಣ. ಕೆಲವರಿಗೆ ಚಟ ಜಾಸ್ತಿ, ಸುಮ್ಮನೆ ಕಾಲ್ ಮಾಡೋದು, ಅದೇ ಪ್ರಶ್ನೆ ಕೇಳೋದು. ಆ ಜಮಖಂಡಿಯಿಂದ ಒಬ್ಬ ಯಪ್ಪ ಬರ್ತಾನೆ. ಅವ್ನಿಗೆ ಏನಾಗಿದೆಯೋ ಗೊತ್ತಿಲ್ಲ. ಬೇರೆ ಬೇರೆ ವಿಚಾರಗಳನ್ನ ಮಾತಾಡಕ್ಕೆ ಫೋನ್ ಮಾಡಿ, ಅದೇ ವಿಚಾರ ನೀವು ಎಷ್ಟು ಸತಿ ಫೋನ್ ಮಾಡಿದ್ರು. ಇಂಥವರೆಲ್ಲ ನನಗೆ ಇವತ್ತು ಒಂದು ಐಡಿಯಾ ಬಂತು. ಇರೋ ಬರೋ ಗುರೂಜಿಗೆಲ್ಲ ಕಾಲ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಗುರಿನೇ ಸಿಗಲ್ಲ. ಒಂದು ಗುರಿನೂ ಸಿಗಲ್ಲ, ಒಂದು ಗುರುನೂ ನಿಂತ್ಕೊಳ್ಳಲ್ಲ. ಯಾರ್ಯಾರು ವೀಕ್ಷಕರಲ್ಲಿ ಒಂದು ಮನವಿ, ಯಾರ್ಯಾರು ಕಾಲ್ ಮಾಡ್ತಾ ಇರ್ತಾರೋ, ಇರೋ ಬರೋ ಬರ್ತಕ್ಕಂಥ ವಾಯಿನೆಲ್ಲ ಕಾಲ್ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಮೋಕ್ಷ ಖಂಡಿತ ದೊರಕಲ್ಲ. ಮೋಕ್ಷ ಅಂದ್ರೆ ಏನ್ ಗೊತ್ತಾ? ಸಾವಲ್ಲ. ನಿಮಗೆ ಕೆಲಸದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಮುಗಿಸ್ತಕ್ಕಂಥದ್ದೇ ಮೋಕ್ಷ ಅಂತ ಅರ್ಥ. ತಿಳ್ಕೊಳ್ಳಿ. ಮದುವೆ ನನ್ನ ಮಗಳದು ಮುಗಿತಾ, ಅದು ಮೋಕ್ಷ ಅಂತ ಅರ್ಥ. ಆ ಒಂದು ಘಟ್ಟ ಮೋಕ್ಷ ಅಂತ. ಮೋಕ್ಷ ಪ್ರಾಪ್ತಿ ಆಗೋದಿಲ್ಲ ಅಂತಂದ್ರೆ ತುಂಬಾ ಜನ ತಪ್ಪು ಕಲ್ಪನೆಯಲ್ಲಿದ್ದಾರೆ. ಓಕೆ, ನನಗೆ ಮೋಕ್ಷ ಸಿಗಲ್ವಂತೆ, ನಾನು ಗುರು ಬಗ್ಗೆ ಈ ತರ ಎಲ್ಲ ಮಾಡಿದ್ರೆ ಅಂತಂದ್ರೆ ಏನು ಅಂದ್ರೆ, ನಿಮ್ಮ ಕೆಲಸ ಕಾರ್ಯಗಳು ಆಗೋದಿಲ್ಲ, ಅದೇ ಮೋಕ್ಷ. ಮೋಕ್ಷ ಸಿಗೋದಿಲ್ಲ, ಕೆಲಸ ಕಾರ್ಯಗಳು ಆಗಲ್ಲ. ಸೊ ನಾನು ಇಲ್ಲಿ ಅಂತ ಹೇಳ್ತಾ ಇಲ್ಲ, ಎಲ್ಲೂ ಕೂಡ ಹೋಗಿ ಹುಚ್ಚಿರ್ತಾರೆ ಟ್ರೈ ಮಾಡಬೇಡಿ. ಇದು ಈ ಒಂದು ರಾಹುವಿನ ತತ್ವ ಹೆಚ್ಚಾಗಿರ್ತಕ್ಕಂಥದ್ದು, ನೆಗೆಟಿವ್ ರಾಹು ಅಂತ ಕರಿತೀವಿ. ಅದ್ರ ಜೊತೆ ಬುಧನ ಸಂಯೋಗ ಅಥವಾ ಚಂದ್ರನ ಸಂಯೋಗ ಇರತಕ್ಕಂಥ ಕೆಲವು ಜಾತಕದವರಿಗೆ ಅವ್ರಿಗೆ ಸ್ವಲ್ಪ ಭ್ರಮೆ ಜಾಸ್ತಿ. ಭ್ರಮೆ, ಚಂದ್ರ ಮತ್ತೆ ರಾಹುವಿನ ಸಂಯೋಗದಿಂದ ಭ್ರಮೆಗಳು ಜಾಸ್ತಿ ಬರುತ್ತೆ. ಅಲ್ಲಿ ಗುರುವಿನ ತತ್ವ ಹೇಳಿದ ಮೇಲೂ ಅವರು ಚೇಂಜ್ ಆಗಿಲ್ಲ ಅಂದ್ರೆ ಕಷ್ಟ. ಇರೋ ಬರೋ ಎಲ್ಲ ಎಲ್ಲೆಲ್ಲ ಕಾಲ್ಸ್ ಫ್ರೀ ಸಿಗುತ್ತಾ ಹೊಡೆಯೋದು, ಫ್ರೀ ಕಾಲ್. ಅದು ನಿಮಗೆ ಮೋಕ್ಷ ಸಿಗೋದಿಲ್ಲ. ನಿಜವಾಗ್ಲೂ ಒಬ್ಬರ ಹತ್ರ ಕೇಳಿ, ಒಂದು ಗುರು ಇಟ್ಕೊಳ್ಳಿ, ಒಂದು ಗುರುನ ಇಟ್ಕೊಳ್ಳಿ, ನಿಮಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ. ಇಲ್ಲ ಅಂದ್ರೆ ತ್ರಿಶಂಕು ಸ್ಥಿತಿ ನಿಮಗೆ ಮತ್ತೆ ನಿಮ್ಮ ಇದರಲ್ಲಿ. ಅದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥ ಎಲ್ಲಾ ವೀಕ್ಷಕರಿಗೂ ಹೇಳೋದೇನು ಅಂತಂದ್ರೆ, ನಿಮ್ಮ ಮನೆಯಲ್ಲಿ ಯಾರಾದ್ರೂ ಇರೋ ಬರೋರ್ಗೆಲ್ಲ ಗುರುಗಳಿಗೆ ಕಾಲ್ ಮಾಡ್ತಾ ಇತ್ತು ಅಂತಂದ್ರೆ, ನಿಮ್ಮ ಮನೆಯಲ್ಲಿ ಗುರುವಿನ ಶಾಪ ದೋಷ ಗೊತ್ತಿಲ್ಲದೇನೆ ಉಂಟಾಗ್ಬಿಡುತ್ತೆ. ಯಾಕಂದ್ರೆ ಕಾಸ್ಮಿಕ್ ಅಲ್ಲಿ ಆಲ್ ದಿ ಪ್ಲಾನೆಟ್ಸ್ ವಿಲ್ ಬಿ ಅಬ್ಸರ್ವಿಂಗ್ ಎವ್ರಿಥಿಂಗ್. ಎಲ್ಲಾ ಒಂದು ರೆಕಾರ್ಡ್ ಆಗ್ತಾ ಇರುತ್ತೆ. ಎಸ್ಪೆಷಲಿ ಹೆಣ್ಣು ಮಕ್ಕಳು ಇರೋ ಬರೋರ್ಗೆಲ್ಲ ಕಾಲ್ ಮಾಡಿ ಮಾಡಿ ಸೇಮ್ ಕ್ವಶನ್ ಕೇಳ್ತಾ ಇದ್ರೆ, ಇರೋ ಬರೋ ಕಡೆ ಎಲ್ಲ ಹೋಗ್ತಾ ಇದ್ರೆ, ಅದು ಇದು ಏನೂ ಸಿಗಲ್ಲ, ಮೋಕ್ಷನೇ ಆಗಲ್ಲ. ಮೋಕ್ಷ ಸಿಗಲ್ಲ ಅಂತಂದ್ರೆ ಆ ಹೆಣ್ಮಗಳು ಮದುವೆ ಆಗದಲ್ಲಿ ಹಾಗೆ ಇರ್ತಾರೆ, ಗಂಡ್ ಮಕ್ಕಳು ಮದುವೆ ಆಗದೆ ಹಾಗೆ ಇರ್ತಾರೆ. ಒಬ್ಬರನ್ನ ಫಾಲೋ ಮಾಡಿ.
ಅವ್ನು ಕೆಟ್ಟವನೋ ಇನ್ನೊಬ್ಬ ಅರ್ಥ ಅರಿವಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಒಂದು ಕ್ಲೀನಾಗಿ ಫಾಲೋ ಮಾಡಿ, ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಅವರೇ ಒಂದು ಒಳ್ಳೆ ಸೊಲ್ಯೂಷನ್ ಕೊಡ್ತಕ್ಕಂಥ ಸಾಧ್ಯತೆನೂ ಇರುತ್ತೆ. ಇದು ಸತ್ಯ. ಇದು ಒಬ್ಬ ಏನೋ ಹೇಳಕ್ ಬರಲ್ಲ, ಬರೀ ದೋಷ ಹೇಳ್ಕೊಂಡು ಕೂತ್ಕೊಂಡಿರ್ತಾನೆ. ಅವನ ಹತ್ರ ಒಂದು 50 ಸತಿ ಹೋಗಿ ಅವ್ರಿಗೆ ಒಂಥರ ಆಗ್ತದೆ, ಏನು ಇವ್ರು 50 ಸತಿ ಬರ್ತಾ ಇದ್ದಾರೆ ನನ್ನ ಹತ್ರ, ನಾನು ಫಸ್ಟ್ ದೋಷ ಹೇಳಿದೆ, ಎಲ್ಲಾನು ಮಾಡಿಸಿದೆ, ಎಲ್ಲ ಮಾಡಿ ಏನ್ ಮಾಡೋದು? ಹಿ ವಿಲ್ ಟೇಕ್ ಅಪ್ ದಿ ಸ್ಟ್ರೆಂತ್ ಟು ಟೆಲ್ ಸಮಥಿಂಗ್. ಆ ಮೂಲಕ ಅಟ್ಲೀಸ್ಟ್ ಭಗವಂತನ ಪ್ರಾರ್ಥನೆ ಮಾಡ್ಕೊ, ಅಯ್ಯೋ ಎಷ್ಟೊಂದ್ ಸತಿ ಬರ್ತಾರಪ್ಪ, ಇವರಿಗೆ ಮುಕ್ತಿ ಕೊಡ್ಸಪ್ಪ ಅಂತ ಆ ಶಾಸ್ತ್ರಿಗಳಿಗೂ ಒಂದು ಒಳ್ಳೆ ಮನೋಭಾವ ಬರುತ್ತೆ. ಅಲ್ಲಿಂದ ಆದ್ರೂ ನಿಮಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಕಲಿಯುಗದಲ್ಲಿ ಸಿಕ್ಕಾಪಟ್ಟೆ ಈ ತರ ತರಲೆಗಳು ಜಾಸ್ತಿ ಆಗಿದ್ದಾರೆ. ಎಸ್ಪೆಷಲಿ ಲೇಡೀಸ್ ಅಲ್ಲಿ ಈ ತರಲೆತನ, ಇಲ್ಲೂ ಮಾಡು ಅಲ್ಲೂ ಮಾಡು, ಅದೇ ಪ್ರಶ್ನೆ ಕೇಳು. ಇದು 3 ತಿಂಗಳಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನಮಗೆ ಗೊತ್ತಾಗ್ತಕ್ಕಂಥದ್ದು ಅದೇ ಕ್ವಶನ್, ಅದೇ ಇದು. ಮಾನಸಿಕವಾಗಿ ಅವ್ರಿಗೆ ಸಮಸ್ಯೆ ಇರುತ್ತೆ. ಆ ಮಹಾನುಭಾವ ಅವ್ರ ಮಗ ಎಲ್ಲಿದಾನೋ ಫಸ್ಟ್ ಹೋಗಿ ನೋಡಪ್ಪ ನಿಮ್ ತಾಯಿನಾ. ಆ ಸಂಘ ಸಂಸ್ಥೆಗಳು ಎಲ್ಲಿದಾರೋ ಗೊತ್ತಿಲ್ಲ, ಅವರೆಲ್ಲ ಹೋಗಿ ಆ ಮಗನ್ನ ತಾಯಿ ಹತ್ರ ಸೇರಿಸ್ಬಿಡಿ. ನಮ್ಗೆ ಯಾವುದೋ ಒಂದು ಗೊತ್ತಾಗಲ್ಲ, ಎಲ್ಲಿಗೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಓಕೆ, ಮುಂದಿನ ಕರೆ ನೋಡೋಣ. ನಮಸ್ಕಾರ. ಹಲೋ, ಹೇಳಿ. ಹಲೋ, ನಮಸ್ಕಾರ ಗುರುಜಿ. ಹೇಳಿ. ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಹೇಳಿ. ಪ್ರಶ್ನಾಶಾಸ್ತ್ರ ಕೇಳ್ತೀನಿ ಗುರುಜಿ. 20 ಗುರುಜಿ, ಹೆಲ್ತ್ ಬಗ್ಗೆ. ಏನಾಗಿದೆ? ಅವ್ಳಿಗೆ 3-4 ವರ್ಷದಿಂದ ಗುರುಜಿ ಎಲ್ಲಾರ್ ಕಡೆ ತೋರ್ಸಾಗಿದೆ. ತಲೆನೋವು, ಆಮೇಲೆ ಅಲರ್ಜಿ ಅಂತಾರೆ, ಸೈನಸ್ ಇದೆ ಗುರುಜಿ, ಮೈಗ್ರೇನ್. ಮತ್ತೆ ನನ್ನ ಮಗಳು ನಕ್ಷತ್ರ ನಾಡಿ ಮತ್ತೆ ಹೈಯರ್ ಕ್ಲಾಸ್ ಜಾಯಿನ್ ಆಗಿದೆ ಗುರುಜಿ. ವೆರಿ ಗುಡ್. ನಮ್ಮ ಯಜಮಾನ್ರು ಕಲ್ತಿದ್ದಾರೆ, ಎಲ್ಲ ನೋಡಿದ್ದಾರೆ. ಅಂದ್ರೆ ನಿಮ್ಮ ಹತ್ರ ಕೇಳ್ಬೇಕು ಅಂತಾನೆ ನನ್ಗೆ ಆಸೆ ಗುರುಜಿ. ಏನೋ ಸಂತೋಷ, ಇವತ್ತು ನಿಮ್ಮ ಆಶೀರ್ವಾದದಿಂದ ಕರೆ ಸಿಕ್ಕಿದೆ ಗುರುಜಿ. ತುಂಬಾ ಖುಷಿ ಆಗ್ತಾ ಇದೆ. ಒಂದು ಸಣ್ಣ ತಂತ್ರ ಹೇಳ್ತೀನಿ. ಓಕೆ ಗುರುಜಿ. ಒಣ ಮೆಣಸಿನಕಾಯಿ. ಓಕೆ. ಓಕೆ ಗುರುಜಿ. ಒಂದು ಆರೆಂಜ್ ಕಲರ್ ದಾರ. ಓಕೆ ಗುರುಜಿ. ಇಲ್ಲಿ ಆಜ್ಞಾ ಚಕ್ರ ಇರ್ತಲ್ಲ, ಇಲ್ಲಿ ಮಧ್ಯಕ್ಕೆ ಇಟ್ಬಿಟ್ಟು ಕಟ್ಕೊಂಡು ಮಲ್ಕೊಳಕ್ ಹೇಳಿ ಎವ್ರಿ ಡೇ. ಸರಿ ಗುರುಜಿ. ನನಗೆ ನೀವು ಒಂದು 11 ಡೇಸ್ 12 ಡೇಸ್ ಆದ್ಮೇಲೆ ಮೆಸೇಜ್ ಮಾಡ್ತೀರಾ, ಸರ್ ವರ್ಕ್ ಆಗ್ತಾ ಇದೆ ಚೆನ್ನಾಗಿ. ಸರಿ ಗುರುಜಿ. ಮೆಣಸಿನಕಾಯಿ ಗೊತ್ತಲ್ಲ, ಒಣ ಮೆಣಸಿನಕಾಯಿ, ರೆಡ್ ಕಲರ್. ಗುರುಜಿ. ಇನ್ನು ಸ್ವಲ್ಪ ಖಾರವಾಗಿರ್ತಕ್ಕಂಥದ್ದು ವಿಶೇಷ. ಖಾರ ಇರುತ್ತೆ. ಯಾವ್ದು? ಗುಂಟೂರಾ? ಇಲ್ಲ, ಇದು ಬೀದರ್ದ? ಯಾವ್ದು? ಹಾವೇರಿ ಮೆಣಸಿನಕಾಯಿ ಅಂತಾರೆ. ಯಾವ್ದೋ. ಓಕೆ, ಖಾರವಾಗಿರ್ತಕ್ಕಂಥದ್ದು ಮೊದಲು. ಸರಿ ಗುರುಜಿ. ಮೆಣಸನ್ನು ದಾನ ಮಾಡಿ, ನಿವಾಳಿಸಿ, ತಲೆಗೆ ನಿವಾಳಿಸಿ ಮೆಣಸನ್ನು ದಾನ ಮಾಡಿ. ಇಲ್ಲಿ ಸೂರ್ಯನ ಅಂಶದಲ್ಲಿ ನೆಗೆಟಿವ್ ಬಂದಿರತಕ್ಕಂಥದ್ದು. ಐಸೈಟ್ ಪ್ರಾಬ್ಲಮ್ ಆಗುತ್ತೆ, ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಈ ತಲೆನೋವಿಂದ ಐಸೈಟ್ ಸ್ವಲ್ಪ ಪ್ರಾಬ್ಲಮ್ಗೆ ಬರ್ತಕ್ಕಂಥದ್ದು ತೋರಿಸುತ್ತೆ. ಫ್ಯಾನ್ ಹಾಕೊಂಡು ಮಲ್ಕೊಳ್ಳೋದು ಬೇಡ. ಇದನ್ನು ಮೊದಲು ತಿಳ್ಕೊಳ್ಳಿ. ಈಸ್ಟ್ ಡೈರೆಕ್ಷನ್ ಅಲ್ಲಿ ತಲೆ ಹಾಕಿ ಮಲ್ಕೊಳ್ಳಿ. ಹಾಗೆ ಬಲಗೈಗೆ ಆರೆಂಜ್ ಕಲರ್ ಥ್ರೆಡ್ ಕಟ್ಟಿ ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಅಂತ ಅನ್ಲಿಮಿಟೆಡ್ ಹೇಳ್ಕೊಳ್ಳಿ. ಯಾವಾಗ ಒಂದು 50,000ದಿಂದ 70,000 ಜಪಗಳಾಗುತ್ತೋ ಕಮ್ಮಿ ಆಗ್ಬಿಡುತ್ತೆ ತಲೆನೋವು. ಓಕೆ, ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ ಗುರುಜಿ, ನಾನು ಮಮತಾ ಅಂತ ಬ್ಯಾಂಗ್ಳೂರಿಂದ. ವೈಕುಂಠ ಏಕಾದಶಿ ಶುಭಾಶಯಗಳು ನಿಮ್ಗೆ ಗುರುಜಿ. ಥ್ಯಾಂಕ್ ಯು ಮೇಡಮ್, ಒಳ್ಳೇದಾಗ್ಲಿ ನಿಮ್ಗೂ. ಗುರುಜಿ, ನನ್ನ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು 9/11/1974. ಟೈಮ್ ನೈಟ್ 7:30 ಬೆಂಗಳೂರೇ. ಪ್ರಶ್ನೆ? ಇದು ಫ್ಯೂಚರ್ ನಲ್ಲಿ ನಾನು ಇನ್ನು ಇನ್ನೊಬ್ರ ಹತ್ರನೇ ಕೈ ನೀತಿ ದುಡ್ಡು ತಗೊಳ್ಳೋ ತರ ಸಿಚುಯೇಷನ್ ಇದೆಯಾ, ಇಲ್ಲ ನಂದೇ ಏನಾದ್ರು ಬಿಸ್ನೆಸ್ ಇಲ್ಲ ಕೆಲ್ಸನ ಏನಾದ್ರು ಮಾಡ್ತೀನ ಅಂತ ಹೇಳಿ ಕೇಳಕ್ತಿದ್ದೆ ಗುರುಜಿ. ಯಾಕೆ ಈ ಪ್ರಶ್ನೆ ಈ ತರ? ಎಲ್ಲದಕ್ಕೂ ನಾನು ನಮ್ಮ ಯಜಮಾನ್ರ ಹತ್ರ ಇಲ್ಲ ಮಕ್ಳ ಹತ್ರನೇ ಕೈ ಇದ್ ಮಾಡ್ಬೇಕು, ಅದು ಸ್ವಲ್ಪ ಬೇಜಾರಾಗತ್ತೆ. ಅಂದ್ರೆ ಸರಿಯಾಗಿ ಕೊಡಲ್ವಾ ಅಥವಾ ಪ್ರೀತಿಯಿಂದ ಕೊಡಲ್ಲ ಅಂತನ? ಲೆಕ್ಕ ಹಾಕಿ ಕೊಡ್ತಾರ ಅಂತನ? ಹೌದು ಗುರುಜಿ. ಅವ್ರಿಗೆ ಮಾಡೋದು, ನೀವು ತಗೊಂಬಂದು ಅವ್ರಿಗೆ ಕೊಡೋದು, ಅವ್ರ ಹತ್ರ ತಗೊಂಡಿರೋ ದುಡ್ಡು ನಿಮ್ಮ ಸ್ವಾರ್ಥಕ್ಕೆ ಯೂಸ್ ಮಾಡೋದು ಕಮ್ಮಿ. ಆದ್ರೂ ಕೂಡ ಅವ್ರು ಲೆಕ್ಕ ಹಾಕ್ತಾರೆ. ನಾವೇನ್ ತಗೊಂಡ್ರು ಮನೆಗೆ ಮಾಡೋದು, ಈ ಭಾವನೆ.
ಓಕೆ, ಏನ್ ಬಿಸ್ನೆಸ್ ಮಾಡ್ಬೇಕು ಅಂತಿದ್ದೀರಾ? ಇಲ್ಲ, ಈ ಪ್ರೋಗ್ರಾಮ್ ನೋಡಿ ಸ್ವಲ್ಪ ಇನ್ಫ್ಲೂಯೆನ್ಸ್ ಆಯ್ತು. ಇದು ಜ್ಯೋತಿಷ್ಯ ಹೇಳ್ಬೋದು ಅಂತ ಅನಿಸ್ತು. ಕಲ್ತ್ರೆ ಆಗುತ್ತಾ ಅಂತ. 200% ಆಗುತ್ತೆ. ಇದಕ್ಕೂ ನಿಷ್ಠೂರ ಬಂದ್ರೆ ಏನ್ ಮಾಡ್ತೀರಾ ನಿಮ್ಮ ಹಸ್ಬೆಂಡ್ ಇಂದ? ಅದು ಹೇಳ್ತಾನೆ ಇದಾರೆ ಅವ್ರು. ನಾನು ಪ್ರಪೋಸ್ ಮಾಡಿದೆ ಈ ತರ ಹೇಳಿ, ಪ್ರೋಗ್ರಾಮ್ ಒಂದ್ ಚೆನ್ನಾಗ್ ಬರ್ತಾ ಇದೆ, ನಿಂಗ್ ಮಾಡಕ್ ಕೆಲಸ ಇಲ್ಲ, ಹೇಳ್ತಿದ್ದಾರೆ. ನಿನಗೆ ಮಾಡಕ್ ಕೆಲಸ ಇಲ್ಲ. ಆ ದಾಸಯ್ಯ ಒಬ್ಬ ಹೇಳ್ತಾನೆ, ನಿನಗೆ ಇದೆಲ್ಲ ನಂಬ್ತೀಯ, ಅವ್ರು ದುಡ್ಡು ಮಾಡಕ್ ಹೇಳ್ತಾರೆ, ಇವೆಲ್ಲ ಬಯಸ್ಕೊಳ್ಬೇಡಿ. ಇಲ್ಲ ಇಲ್ಲ, ನಾನು ಮಾಡ್ಬೇಕು ಅಂತ ಇದೆ ಗುರುಜಿ. ಜಗಳವನ್ನು ಆಡಿ ಕಲಿಬೇಡಿ, ಕನ್ವಿನ್ಸ್ ಮಾಡಿ. ಆಲ್ವೇಸ್ ಕನ್ವಿನ್ಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕೆಲವು ಗಂಡಸರಿಗೆ ಜ್ಯೋತಿಷ್ಯದ ಮೇಲೆ ಅಪನಂಬಿಕೆ ಖಂಡಿತ ಇದೆ, ಒಪ್ಕೊಳ್ಳೋಣ. ಅವ್ರಿಗೆ ಅವ್ರು ಬಂದು ದೇವ್ರು ಬಂದು ಹೇಳಿದ್ರು ಸ್ವಲ್ಪ ನಂಬೋದು ಕಷ್ಟ ಆಗಿರ್ತಕ್ಕಂಥವ್ರು ತುಂಬಾ ಜನ ಇದ್ದಾರೆ. ಅವ್ರಿಗೆ ವೈಜ್ಞಾನಿಕ ನಿಲುಗಟ್ಟಲ್ಲಿ ಕುತ್ಕೊಂಡು ಹೇಳಿದ್ರು ಕಷ್ಟ. ಅವ್ರಿಗೆ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ದಿ ಮೋಸ್ಟ್ ಫೀಮೇಲ್ ಫೆಟರ್ನಿಟಿ ಹೂ ಡಿಗ್ರೇಡ್ ಅಸ್ಟ್ರಾಲಜಿ, ನಾನು ಜ್ಯೋತಿಷ್ಯ ನಂಬಲ್ಲ ಅಂತ ಹೇಳ್ತಕ್ಕಂಥ ಬಾಸ್ಗಳೆಲ್ಲ ಬಹಳ ಜ್ಯೋತಿಷ್ಯ ನಂಬ್ತಾರೆ. ಇದು ಒಂದು ಶಾಸ್ತ್ರದಲ್ಲಿ ನಾನು ಒಂದು ಕಂಡಿಡ್ಕೊಂಡಿದ್ದೀನಿ. ಯಾರು ಜ್ಯೋತಿಷ್ಯ ನಂಬಲ್ಲ ಅಂತ ಹೇಳ್ತಾರಲ್ಲ, ನೀವು ಹೋಗ್ಬಿಟ್ಟು ಟೆಸ್ಟ್ ಮಾಡಿ, ಆ ಹಸ್ಬೆಂಡ್ಸ್ ಯಾರಿರ್ತಾರೋ ಅಥವಾ ಮೇಲ್ ಪ್ಯಾಟರ್ನ್ ಯಾರಿರ್ತಾರೋ ಅವ್ರ ಬಾಸ್ಗಳು ಕೆಲಸ ಮಾಡ್ತಾರಲ್ಲ, ಆ ಕೆಲಸ ಮಾಡ್ತಕ್ಕಂಥವ್ನು ಮಾತ್ರ ಪರಮ ಶ್ರೇಷ್ಠವಾಗಿರ್ತಕ್ಕಂಥ ಭಗವಂತನ ಸ್ಮರಣೆ ಮತ್ತೆ ಜ್ಯೋತಿಷ್ಯದ ನಂಬಿಕೆಯಲ್ಲಿ ಹೈಯೆಸ್ಟ್ ಇರ್ತಾನೆ. ಇದು ಯಾವ ರೀತಿ ಕೋರಿಲೇಟ್ ಆಗಿದೆ ನನಗೆ ಆಶ್ಚರ್ಯ ಆಗಿದೆ. ನಾನು ಎಷ್ಟೊಂದು ಟೆಸ್ಟ್ ಮಾಡ್ತಾ ಇರ್ತೀನಿ, ಇವ್ರು ಹಿಂಗಿರ್ತಾರೆ, ಇವ್ರು ಹೋಗೋ ಕೆಲಸ ಮಾಡ್ತಕ್ಕಂಥ ಬಾಸ್ಗಳು ಹೆಂಗಿರ್ತಾರೆ ಅಂತ ನೋಡಿದಾಗ ಕಂಪ್ಲೀಟ್ಲಿ ಡಿಫ್ರೆಂಟ್, 360 ಡಿಗ್ರಿ ಡಿಫ್ರೆಂಟ್. ಎಲ್ಲಾ ಪೂಜೆ ಪುನಸ್ಕಾರಗಳು ದೇವರಲ್ಲಿ ಎಲ್ಲ ಲೀನವಾಗಿರ್ತಾರೆ. ನನ್ನ ಕುಣ್ಕ ಇಟ್ಕೊಂಡ್ಬರೋದು ಬೇಕಾದ್ರೆ ನೋಡಿ, ನಾನು ಜ್ಯೋತಿಷ್ಯ ನಂಬಲ್ಲ, ಮನೇಲಿ ನಂಬಲ್ಲ ಅಂತ ಹೇಳಿ ಈ ಒಂದು ಮಕ್ಕಳನ್ನ ಅಥವಾ ಹೆಣ್ಮಕ್ಳನ್ನ ಹರಾಸ್ ಮಾಡ್ತಕ್ಕಂಥದ್ದು ವಿಚಾರಗಳು, ಬಾಸ್ಗಳೆಲ್ಲಾನು ದೈವಿಕ ಭಕ್ತರಾಗಿರ್ತಾರೆ. ಇದು ನಾನು ಕಂಡು ಕೊಡ್ತಾ ಇರ್ತಕ್ಕಂಥ ಸತ್ಯ. ಬೇಕಾದ್ರೆ ನೋಡ್ಬಿಡಿ, ಇದು ಇವ್ರದ್ದು ನೀವು ನೋಡಿ, ನೀವು ಎಲ್ಲಿ ಕೆಲಸ ಮಾಡ್ತಾ ಇರೋ ಬಾಸ್ಗಳು ನೋಡಿ, ಅವರು ಜ್ಯೋತಿಷ್ಯರ ಹತ್ರ ಹೋಗೋದು, ಶಾಸ್ತ್ರ ಹೇಳೋದು, ಜ್ಯೋತಿಷ್ಯ ಮಾರ್ಗದರ್ಶನಿಯಲ್ಲೇ ಅವರು ಬಿಸ್ನೆಸ್ಗಳು ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥದ್ದು ಕಂಡು ಬರೋದು ಹೆಚ್ಚಾಗಿದೆ. ಇಂಥವರು ಅಲ್ಲೇ ಅಷ್ಟೇ, ಅದೇ ಈಕ್ವಿಲಿಬ್ರಿಯಂ ಅಲ್ಲಿ ಇರ್ತಕ್ಕಂಥದ್ದು. ನಿಮ್ಮ ಮೇಲೆ ನೀವು ನಿಂತ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ, ಆದರೆ ಸ್ವಲ್ಪ ಇದು ನಿಮ್ಮ ಸಂಸಾರಕ್ಕೆ ವಿರುದ್ಧವಾಗಿ ಗಲಾಟೆ ಮಾಡಿಕೊಂಡು ಕಲಿಯೋದು ಸೂಕ್ತವಲ್ಲ. ಯಾಕಂದ್ರೆ ಜ್ಯೋತಿಷ್ಯ ಬನ್ನಿ ಕಲೀರಿ, ಒಬ್ರು ಎಕ್ಸ್ಟ್ರಾ ಸ್ಟೂಡೆಂಟ್ ಆಗ್ತಾರೆ, ನಮಗೆ ಒಂದು ಸೇರ್ಕೊಳ್ತಾರೆ. ಅದಕ್ಕೆ ಇಂತ ಹೆಚ್ಚಾಗಿ ಸಂಸಾರದಲ್ಲಿ ನೆಮ್ಮದಿ ಫಸ್ಟ್ ಇಂಪಾರ್ಟೆಂಟ್. ನೆಮ್ಮದಿ ಬಂದಾದ್ಮೇಲೆ ಎಲ್ಲಾನು ಕಲಿಯೋದು ಅಲ್ವಾ? ಸೊ ಆ ಕಾರಣ ನಾನು ನಿಮಗೆ ಸಜೆಸ್ಟ್ ಮಾಡ್ತಕ್ಕಂಥದ್ದು, ಒಂದು ಗ್ರೀನ್ ಕಲರ್ ಥ್ರೆಡ್ ಕಟ್ಕೊಳ್ಳಿ. ವಿಷ್ಣು ಸಹಸ್ರನಾಮ ಸ್ವಲ್ಪ ಪಠನೆ ಮಾಡಿ, ಒಳ್ಳೆದಾಗತ್ತೆ. ಮುಂದಿನ ಕರೆಗೋಣ. ಹಲೋ, ನಮಸ್ಕಾರ, ಹೇಳಿ. ನಮಸ್ತೆ ಸರ್. ಮದ್ವೆ ಯಾವಾಗುತ್ತೆ ಅಂತ ಕೇಳ್ಬೇಕಿತ್ತು. ನಾಳೆ ಬೆಳಗ್ಗೆ ಸರ್. ಹೇಳಿ. ಪ್ರಶ್ನಾಶಾಸ್ತ್ರ ಸರ್. ನಂಬರ್ ಹೇಳಿ. ನಂಬರ್ 51. ಎಷ್ಟಾಯ್ತು ಏಜು? 25 ಸರ್. 25. ನಾಟ್ ಟು ವರಿ. 7ನೇ ಮನೆ ಶುಕ್ರ 5, 7, 12. ಯಾರನ್ನಾಗ್ಬೇಕು ಅಂತಿದ್ದೀರಾ? ಯಾರನ್ನಾಗ್ಬೇಕು ಅಂತಿದ್ದೀರಾ? ಅಂದ್ರೆ ಯಾವ್ದು ಸೆಟ್ ಆಗುತ್ತೋ ಅದು ಸರ್. ಯಾವ್ದು ಸೆಟ್ ಆಗುತ್ತೋ ಅದಾ? ಮನೇಲಿ ತೋರಿಸಿದ್ದಾ? ಹಾ ಸರ್. ಪಕ್ಕ ಮನೇಲಿ ತೋರಿಸಿದ್ದಾಗ್ತೀರಾ? ಓಕೆ. ಸೂರ್ಯ, ಬುಧ, ಕೇತು, ಶುಕ್ರ ಬರ್ತಾನೆ. ನವೆಂಬರ್ ಆದ್ಮೇಲೆ ನಿಮ್ಮ ಮದುವೆ ಮುಂದಿನ ವರ್ಷ ನವೆಂಬರ್ ಒಳಗಡೆ ಮುಗಿದೋಗುತ್ತೆ. ನವೆಂಬರ್ ಆದ್ಮೇಲೆ ಪ್ರಾರಂಭವಾಗುತ್ತೆ, ಮುಂದಿನ ನವೆಂಬರ್ ಒಳಗಡೆ ನಿಮ್ಮ ಮದುವೆ ಮುಗಿದೋಗುತ್ತೆ. ಅರ್ಥ ಆಯ್ತಾ? ಇನ್ನಾರು ಕೇಳ್ಬೇಕಾ? ಇಲ್ಲ ಸರ್, ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ. ಕೆಲವರಿಗೆ ಕೆಲವು ಕೇಳಕ್ಕೆ ಮುಜುಗರ ಇರಲಿ, ಅವರು ಪರ್ಸನಲ್. ನಮಸ್ಕಾರ.
ಹಲೋ, ಹೇಳಿ. ನಮಸ್ತೆ ಸರ್. ಹೇಳಿ, ನಮಸ್ಕಾರ. ಸರ್, ನಾವು ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಕೇಳಿ. 14 1 ಜನವರಿ. ಹ್ಞೂ ಸರ್, 2004. ಸಮಯ ಬೆಳಗ್ಗೆ 10 ಗಂಟೆ 3 ನಿಮಿಷ. ಹುಟ್ಟಿದೂರು ಶಿವಮೊಗ್ಗ. ಪ್ರಶ್ನೆ, ಅವನಿಗೆ ಎಜುಕೇಶನ್ ಮುಂದೆ PUC ಸೆಕೆಂಡ್ ಇಯರ್, ಇವಾಗ ಮುಂದೆ ಏನ್ ಓದಿಸ್ಬೋದು ಸರ್? ಇಂಜಿನಿಯರಿಂಗ್ ಕಳ್ಸದ ಏನ್ ಕಳ್ಸದ ಅಂತ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಫೋನ್ ಮಾಡಿದ್ದೆ. ಅವನಿಗೇನ್ ಇಷ್ಟ ಅಂತೆ? ಅವನ CET ನೀಟ್ ರ್ಯಾಂಕಿಂಗ್ ಬಂದ್ರೆ ಅದ್ರ ಮೇಲೆ ನಮಗೆ ಮೆಡಿಕಲ್ ಎಲ್ಲ ಓದ್ಸಕ ಇದಿಲ್ಲ ಗುರುಜಿ. ಇದು ಗೌರ್ಮೆಂಟ್ ಸೀಟ್ ಏನಾದ್ರು ಸಿಕ್ಕರೆ ಇಂಜಿನಿಯರಿಂಗ್ ಅಲ್ಲಿ ಅನುಕೂಲ ಆಗುತ್ತೆ. ಕಂಪ್ಯೂಟರ್ ಸೈನ್ಸ್ ಓದಿಸಿ, ಮೆಕ್ಯಾನಿಕಲ್ ಹೋಗ್ಬೇಡಿ. ಮೆಕ್ಯಾನಿಕಲ್ ಹೋಗ್ಬೇಡಿ, ಯಾಕಂದ್ರೆ ಮೆಕ್ಯಾನಿಕಲ್ ಹೋಗ್ತಕ್ಕಂತ ಒಂದು ಆಸೆ ಆಕಾಂಕ್ಷೆಗಳು ಬರ್ತಕ್ಕಂಥದ್ದು 23 ಶನಿಯ ಅಂಶದಲ್ಲಿ ಬರುತ್ತೆ, 8 ಅಂತ ಬಂದಾಗ. ಯಾಕಂದ್ರೆ ರಾಹುವಿನ ಅಂಶ 4, 1, 12 ಬಂದಿರೋದ್ರಿಂದ ಸ್ವಲ್ಪ ಅವರು ಕಂಪ್ಯೂಟರ್ ಸೈನ್ಸ್ ಮಾಡ್ತಕ್ಕಂಥದ್ದು ಸಾಫ್ಟ್ವೇರ್ ಸೈಡೇ ಹೋಗ್ತಕ್ಕಂಥದ್ದು ತೋರಿಸ್ತಾ ಇದೆ. 12 ಬರೋದ್ರಿಂದ ಒಳ್ಳೆ ಕಂಪನಿಲಿ ಸಾಫ್ಟ್ವೇರ್ ಸೈಡ್ ಹೋಗ್ತಾರೆ, ಚೆನ್ನಾಗಿ ಕಲಿಯಕ್ಕೆ ಕೇಳಿ. ಎಜುಕೇಶನ್ ಕೂಡ ಚೆನ್ನಾಗಿ ಮಾಡ್ತಾರೆ. 4 ಹಿಟ್ ಆಗಿದೆ, 4 ಜೊತೆ 112, 12 ಜೊತೆ 4-9 ಕಾಂಬಿನೇಷನ್ ಹಿಟ್ ಆಗಿದೆ. ಸ್ವಲ್ಪ ಕೆಲವು ಸಬ್ಜೆಕ್ಟ್ಸ್ ಅಲ್ಲಿ ಕಮ್ಮಿ ಆದ್ರೂ ಕೂಡ ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನ ತೆಗೆದು ಇಂಜಿನಿಯರಿಂಗ್ ಸೈಡ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಹೋಗೋದು ಸೂಕ್ತ. ಹೋಗ್ತಾರೆ, ಅಲ್ಲಿಗೆ ಕಳಿಸಿ. ನಮಸ್ಕಾರ. ನಮಸ್ತೆ, ಮಾತಾಡಿ. ನಮಸ್ತೆ ಗುರುಜಿ. ಹೇಳಿ. ಗುರುಜಿ, ನಮ್ ರಿಲೇಟಿವ್ಸ್ ಮಗಳ ಬಗ್ಗೆ ಕೇಳಬೇಕಿತ್ತು. ಪ್ರಶ್ನಾಶಾಸ್ತ್ರ ಗುರುಜಿ. 80. ಏನ್ ತಿಳ್ಕೊಬೇಕು ನಿಮ್ ರಿಲೇಟಿವ್ ಬಗ್ಗೆ? ರಿಲೇಟಿವ್ಸ್ ಮಗಳ ಬಗ್ಗೆ ಗುರುಜಿ. ಮ್ಯಾರೇಜ್ ಯಾವಾಗ ಆಗುತ್ತೆ ಅಂತ. ರಿಲೇಟಿವ್ ಅವ್ರು ಕೇಳಕ್ ಇಂಟ್ರೆಸ್ಟ್ ಇಲ್ವಾ? ಇದೆ ಗುರುಜಿ. ನೀವೇನು ಅಥವಾ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇದ್ದೀರಾ? ಅದು ರಿಲೇಟಿವ್. ಕೆಲವ್ರು ಕೇಳ್ತಾರೆ, ಎದುರುಗಡೆ ಮನೆ ಒಬ್ರು ಮದ್ವೆ ಆಗಿಲ್ಲ, ಇನ್ನು ಯಾವಾಗ ಆಗುತ್ತೆ, ಇವ್ರಿಗೇನೋ ಒಂಥರ ಹೊಟ್ಟೆ ಊರಿನೋ ಅದೇನೋ ಗೊತ್ತಿಲ್ಲ, ಹಂಗೆ ಒಳ್ಳೆ ಮನೆ ಮಂಗಳ. ನಮ್ಮ ಆಲೋಚನೆ ಸರಿ ಇರಬೇಕು. 3, 6, 12 ಮಂಗಳನಲ್ಲಿ 3, 6, 12 ಬಂದಿದೆ. 7, 6, 9 ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಡಚಣೆ, ಸ್ವಲ್ಪ ಡಿಲೇ ಬರ್ತಾ ಇದೆ. ಸೂರ್ಯನಲ್ಲಿ 6, 6, 5. ಆ ವ್ಯಕ್ತಿಗೆ ಸ್ವಲ್ಪ ಮದುವೆ ಆಗ್ತಕ್ಕಂಥ ಆಸಕ್ತಿ ಬಹಳ ಕಮ್ಮಿ ಇದೆ. ಮೊದಲು ಯಾರೋ ರಿಲೇಟಿವ್ ಏನೋ ಅಂದ್ರಲ್ಲ, ಯಾರೋ ರಿಲೇಷನ್, ಸ್ವಲ್ಪ ಇದು ವೈವಾಹಿಕ ಜೀವನ ಮತ್ತೆ ಅವರ ಒಂದು ಆಲೋಚನೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಮದುವೆ ಬಗ್ಗೆ ಆಸಕ್ತಿ ಇಲ್ಲ, ಫಸ್ಟ್ ಪಾಯಿಂಟ್ ಅದು. ಇನ್ನು ಮದುವೆ ಆಗುತ್ತೆ ಅಂತ ನಾವೇನು ಹೇಳೋಣ? ಟೈಮ್ ಕೊಡ್ತೀನಿ ಅಷ್ಟೇ. ಶುಕ್ರನಲ್ಲಿ ಒಂದು ಪ್ರಯತ್ನ, ಅಕ್ಟೋಬರ್ ಆದ ಮೇಲೆ ಒಂದು ಪ್ರಯತ್ನ, ಅದು ಕಷ್ಟದಿಂದ ಆಗುತ್ತೆ. ಚಂದ್ರ ಬಂದ ನೋಡಿ ಮಾಡ್ಕೊಳ್ಳಿ, ಸ್ವಲ್ಪ ಕಷ್ಟ. ಅವರ ಮನಸ್ಥಿತಿ ಸ್ವಲ್ಪ ಚೇಂಜ್ ಆಗಬೇಕು, ಇಲ್ಲಿ ತೋರಿಸ್ತಾ ಇಲ್ಲ. ಮುಂದಿನ ಕರೆಗೋಣ. ಸರಿಗೆ ಬಂದಿಲ್ಲ ಪ್ರಶ್ನೆ. ನಮಸ್ತೆ ಗುರುಜಿ. ಹೇಳಿ. ನನ್ ಮಗನ್ ಕೆಲ್ಸದ ಬಗ್ಗೆ ಕೇಳ್ಬೇಕಾಗಿತ್ತು. ಹೇಳಿ. ಅವನ್ ಕೆಲಸ ಮಾಡ್ತಾ ಇದ್ದಾನೆ, ಅದು ಬೇರೆ ಚೇಂಜ್ ಮಾಡ್ಬೇಕು ಅಂತ ಇದ್ದಾನೆ, ಆಗುತ್ತಾ ಆಗಲ್ವಾ ಅಂತ. 1 to 2 ನಂಬರ್ ಹೇಳಿ. 26. ಹೊಸ ಕೆಲಸ ಹುಡುಕ್ತಾ ಇದ್ದಾನೆ, ಅಷ್ಟೇ ಅಲ್ವ ಪ್ರಶ್ನೆ? ಹೌದೌದು, ಅಷ್ಟೇ, ಸಿಂಪಲ್ ಕ್ವಶನ್. ನಾವು ನಿಮ್ ಸ್ಟೂಡೆಂಟ್ ಗುರುಜಿ. ಯಾವ್ದು ಯಪ್ಪ, ಏನ್ ಇಷ್ಟ? 85 ಬ್ಯಾಚ್. ಅದು ಯಾಕೋ ಬೆಳಿಗ್ಗೆ ಹೊತ್ತು ಮಾತ್ರ ಸ್ಟೂಡೆಂಟ್ಸ್ ಮಾಡ್ತಾರೆ, ರಾತ್ರಿ ಹೊತ್ತು ಯಾವ ಸ್ಟೂಡೆಂಟು ಬರಲ್ಲ. ತುಂಬಾ ಖುಷಿ ಆಗುತ್ತೆ, ಮೇನ್ ನೆಮ್ಮದಿ ಆಗುತ್ತೆ, ನೆಮ್ಮದಿಯಿಂದ ಇದ್ದೀವಿ. ಅದನ್ನೆಲ್ಲ ವೀಕ್ಷಕರಿಗೆ ಒಂದ್ಸತಿ ಹೇಳಿ. ಜ್ಯೋತಿಷ್ಯ ನಕ್ಷತ್ರ ನಾಡಿ ಕಲ್ತ್ರೆ ಏನಾಗುತ್ತೆ? ನೆಮ್ಮದಿ ಅಂದ್ರೆ ನಾವು ಏನು, ನಮ್ ಯೋಗ್ಯತೆ ಏನು, ಜೀವನದಲ್ಲಿ ಏನು ತಂದು ಕೊಟ್ರು ನೆಮ್ಮದಿ ಯಾರು ತಂದು ಕೊಡಕ್ ಸಾಧ್ಯನಾ? ಹೌದೌದು, ನನ್ ಯೋಗ್ಯತೆ ಇಷ್ಟೇ ಅಂತ ತಿಳ್ಕೊಬಹುದು ನಾವು. ಕರೆಕ್ಟ್, ನೆಮ್ಮದಿ ಆಗ್ಬಿಡ್ತೀವಿ, ಬಿಂದಾಸ್. ಇವಾಗ ಬೇರೆ ಬದುಕ್ತಾ ಇದಾರೆ ಅಂತ ನಾವು ಆಸೆ ಇರುತ್ತೆ, ಅದಕ್ಕೆ ನಾವು ಗೊತ್ತಾಗುತ್ತೆ. ಒಂದು ಬಾರ್ಡರ್ ಲೈನ್ ಹಾಕೊಂಡ್ಬಿಡ್ತೀವಿ. ಆ ಬಾರ್ಡರ್ ಲೈನ್ ಆದ್ಮೇಲೆ ನಾವ್ ಏನ್ ತಲೆನೇ ಕೆಡ್ಸ್ಕೊಳಲ್ಲ. ಹೌದೌದು. ಇದಕ್ ಮುಂಚೆ ನಾನ್ ದೊಡ್ಡ ಮಗನ ಮದ್ವೆ ಬಗ್ಗೆ ಕೇಳಿದ್ದೆ. 14ನೇ ತಾರೀಕು ಕೇಳಿದೆ, 19ನೇ ತಾರೀಕು ಕ್ಲಾಸ್ ಇತ್ತು. ಆ ಖುಷಿಗೆ ನಾನು ಸೇರ್ಕೊಂಡಿದ್ದು. ವೆರಿ ಗುಡ್. ಅಂದ್ರೆ ಆಗುತ್ತೆ ಅಂತ ಹೇಳಿದ್ರಿ ಅವನ್ಗೆ, ಅಂದ್ರೆ ಸೆಪ್ಟೆಂಬರ್ ಮೇಲ್ ಆಗುತ್ತೆ ಅಂತ ಹೇಳಿದ್ರಿ 2025ರಿಂದ. ಇವರು ಏನು ಕೆಲ್ಸದ ಚೇಂಜ್ ಬಗ್ಗೆ ನೋಡ್ತಾ ಇದಾರಾ? ಹೌದು ಹೌದು, ನೈಟ್ ಶಿಫ್ಟ್ ಆರೋಗ್ಯ ಸ್ವಲ್ಪ ಇದಾಗ್ಬೋದು ಅಂತ ಬೇಡ ಅಂತ ನಾವು ಇದ್ ಮಾಡ್ತಾ ಇದ್ವಿ.
ಆಫರ್ಗಳು ಬರ್ತಾ ಇದೆ ಅಂತ ತೋರಿಸ್ತಾ ಇದೆ, ಆದ್ರೆ ಸಂಬಳ ಕಮ್ಮಿ. ಅವ್ರಿಗೆ ಕೇಳಿ. ಈಗ ಅಪ್ಲೈ ಮಾಡ್ಬೇಕಾದ್ರೆ ಸ್ಯಾಲರಿ ಅಂತ ಪ್ಯಾಕೇಜ್ ಹಾಕಿರ್ತಾರಲ್ಲ, ಅದು ಕಮ್ಮಿ ಇರುತ್ತೆ. ಅದರಿಂದ ಅವ್ರು ಚೇಂಜ್ ಮಾಡ್ತಕ್ಕಂಥದ್ದು ಸ್ವಲ್ಪ ಡಿಲೇ ಮಾಡ್ತಾ ಇದ್ದಾರೆ. ಎಸ್, ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ 5-9 ಕಾಂಬಿನೇಷನ್ ಚೇಂಜ್ ಬರ್ತಾ ಇದೆ. ಅದ್ರ ಜೊತೆ 7 ಮತ್ತೆ 12 ಕಾಂಬಿನೇಷನ್ ಇದೆ. 7 ಅಂದ್ರೆ ಒಳ್ಳೇದು, 12 ಅಂದ್ರೆ ಸ್ವಲ್ಪ ಲಾಸ್. ಸೊ ಇಲ್ಲೇ ಅರ್ಥ ಮಾಡ್ಕೋಬಹುದು, ಅಲ್ಲಿ ಬರ್ತಕ್ಕಂಥ ಆಫರ್ಗಳೆಲ್ಲ ಕಮ್ಮಿ ಇರ್ತಕ್ಕಂಥದ್ದು. ಅತಿ ಶೀಘ್ರದಲ್ಲಿ ಚೇಂಜ್ ಆಗ್ತಕ್ಕಂಥದ್ದು ತೋರಿಸ್ತಾ ಇಲ್ಲ. ಒಂದು ಅಟ್ಲೀಸ್ಟ್ 1 ಇಯರ್ ಆದ್ರೂ ವೇಟ್ ಮಾಡಬೇಕು. ಚೇಂಜ್ ಮಾಡ್ಕೋಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ಆರೆಂಜ್ ಕಲರ್ ಥ್ರೆಡ್ ಕಟ್ಕೊಳಕ್ ಹೇಳಿ ನಿಮ್ಮ ಮಗನಿಗೆ. ಸೂರ್ಯನ ನಮಸ್ಕಾರ ಮಾಡ್ಕೊಳಕ್ ಹೇಳಿ. ನೈಟ್ ವರ್ಕ್ ಆಗಿ ಡೇ ಮಲಗೋದ್ರಿಂದ ಎಲ್ಲಿ ಸೂರ್ಯ ನಮಸ್ಕಾರ? ಸಾಧ್ಯವಾದಷ್ಟು ಯಾವಾಗಿದ್ರೂ ಕೂಡ ಸೂರ್ಯ ನಮಸ್ಕಾರ ಮಾಡಿ, ಏನೂ ಆಗಲ್ಲ. ಸೂರ್ಯನ ನಮಸ್ತೆ ಮಾಡಕ್ಕೆ ಆರೆಂಜ್ ಕಲರ್ ಥ್ರೆಡ್ ಹಾಕಿ ಭಾನುವಾರ ಒಳ್ಳೇದಾಗತ್ತೆ. 1 ವರ್ಷದಲ್ಲಿ ಸ್ವಲ್ಪ ಸಿಗ್ತಕ್ಕಂಥ ಚಾನ್ಸ್. 1 ವರ್ಷ ಕಾಯ್ಬೇಕು. ಮುಂದಿನ ಕರೆ. ನಮಸ್ತೆ ಗುರುಜಿ. ಹೇಳಿ ಸರ್, ನಾನು ನಿಮ್ ಸ್ಟೂಡೆಂಟ್ ಸರ್. 70 ಬ್ಯಾಚ್ ಸರ್. ಸ್ಟೂಡೆಂಟ್ಗಳೇ, ಯಾವ್ದು ಸ್ಟೂಡೆಂಟ್ಗಳಿಗೆ ಸಿಗ್ತಾ ಇದೆಯಲ್ಲ ಕಾಲ್ಸ್? ಓಕೆ, ಹೇಳಿ. 70 ಸರ್, ಚೆನ್ನಾಗಿದ್ದೀರಾ ಸರ್? ಹಾ, ನೋಡ್ತಾ ಇದ್ದಿಲ್ಲಮ್ಮ, ಎವ್ರಿ ಡೇ ಹಿಂಗೆ ಇದೀನಿ ನೋಡಮ್ಮ. ಸರ್, ಯಾವ ಬ್ಯಾಚ್? ಜಾಬಿಂಗ್ ಸ್ವಲ್ಪ 70 ಬ್ಯಾಚ್ ಸರ್, ಶಿವಮೊಗ್ಗ. 70. ಓಕೆ ಓಕೆ. ಇಲ್ಲಿ ಯಾರೋ ಎಲ್ಲಾರು ಪಬ್ಲಿಕ್ ಅವ್ರು ಏನ್ ತಿಳ್ಕೊಂಡ್ಬಿಡ್ತಾರೆ ಅಂದ್ರೆ ಎಲ್ಲಾ ಸ್ಟೂಡೆಂಟ್ಸ್ ಕೈಲಿ ಕಾಲ್ ಮಾಡಿಸ್ತಾರೆ ಅಂತ. ಹೆಂಗ್ ಕಾಲ್ ಮಾಡಿಸೋದು ನಾವು? ಇಲ್ಲ ಸರ್, ಇವತ್ತು ಎಷ್ಟು ದಿನದಿಂದ ಟ್ರೈ ಮಾಡಿ ಇವತ್ತು ಸಿಕ್ಕಿರೋದು ಸರ್. ನಮ್ ಪುಣ್ಯ ಸರ್, ಇವತ್ತು ಸಿಕ್ಕಿರೋದು. 70. ಸರ್, ಶಿವಮೊಗ್ಗದಲ್ಲಿ ಜಾಬಿನ್ ಬಗ್ಗೆ ಕೇಳ್ಬೇಕಿತ್ತು. ಶಿವಮೊಗ್ಗದಲ್ಲಿ ಕಲ್ತಿದ್ದ? ಹಾ, ಶಿವಮೊಗ್ಗದಲ್ಲಿ ಕಲ್ತಿದ್ದ ಸರ್. ಯಾರು ಅಲ್ಲ, ನಾವೇ ಲೋಟ ಕೊಟ್ಟಿದ್ವಲ್ಲ ಆ ಹುಡ್ಗೆರೆ ಸರ್. ನಮಗ್ ಚೊಂಬ್ ಕೊಟ್ಟಿರೋದು, ಲೋಟ ಕೊಟ್ಟ ಕಪ್ ಕೊಟ್ಟಿರೋದು. ಈ ಸಲ ಕಪ್ ನಿಮ್ದೆ. ನಮ್ ಫೋಟೋ ಹಾಕೊಟ್ಟಿದ್ರಲ್ಲ ಅವ್ರೇನಾ? ಹಾ, ಅವರೇ ಸರ್. ನಮ್ ಫ್ಯಾಮಿಲಿ ಫೋಟೋ. ಓಕೆ ಓಕೆ. ಲೋಟ ಕೊಟ್ಟಿರೋದು ಸೆರಾಮಿಕ್ ಅಲ್ಲಿ. ಈ ಸಲ ಕಪ್ ನಮ್ದೆ. ಆತರ ಕೊಟ್ಟಿದ್ದೀರಾ. ಗೊತ್ತಾಯ್ತು. ಏನ್ ಕೇಳ್ಬೇಕಮ್ಮ? ಚೆನ್ನಾಗಿ ಬರ್ತಿದೆ ಸರ್ ಪ್ರೋಗ್ರಾಮ್. ಅರ್ಥ ಆಗ್ತಾ ಇದೆಯಾ? ಜಾಬಿನ್ ಬಗ್ಗೆ. ಹಾ ಸರ್, ಅರ್ಥ ಆಗ್ತಿದೆ. ಜಾಬಿನ್ ಬಗ್ಗೆ ಕೇಳ್ಬೇಕಿತ್ತು ಸರ್ ನಿಮ್ಮ ಹತ್ರ ಒಂದ್ಸರಿ. ನಮ್ಮ ಹತ್ರ ಒಂದ್ಸತಿ. ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಇದು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಲಾ? ಹಾ ಸರ್, ನವೆಂಬರಿಗೆ ಸಿಗುತ್ತೆ ಅಂತ ಹೇಳಿದ್ರಿ ನೀವು. ಹಂಗೆ ಸಿಕ್ಕಿದೆ. ಆದ್ರೆ ಅವ್ರು ಇನ್ನೂ ಏನು ಅಪಾಯಿಂಟ್ ಮಾಡ್ಕೊಂಡಿಲ್ಲ, ಏನೂ ಇಲ್ಲ ಸರ್. ಹಾಗಾಗಿ ನಿಮ್ಮ ಹತ್ರ ಕೇಳಿ. ಸುಮ್ಮನೆ ಹೋಗಿ ಬರ್ತಾ ಇದ್ದೀರಾ? ಇನ್ನು ಅವ್ರು ಇನ್ನೂ ಬಂದಿಲ್ಲ. ನಿಮಗೆ ಮೆಸೇಜ್ ಬರುತ್ತೆ, ಆಮೇಲೆ ಬರುವಂತ್ರಿ ಅಂತ ಹೇಳ್ತಿದ್ದಾರೆ. 1 to 249 ನಂಬರ್ ಹೇಳಿ. 1 to 249 ಒಳಗೆ 148 ಸರ್. 148. ಹಾ ಸರ್. ಯಾವಾಗ ಕರೀತಾರೆ ಸರ್? ಮತ್ತೆ ಸ್ಯಾಲ್ರಿ ಕೊಡ್ತಾರಾ ಅಂತ ಸ್ವಲ್ಪ ಹೇಳಿ ಸರ್. ಕೆಲಸ ಸೇರೋದು ಅಲ್ಲಿ, ಸ್ಯಾಲ್ರಿ ಕೇಳೋದು ಇಲ್ಲಿ. ಬುಧ, ಡಿಸೆಂಬರ್, ಜನವರಿ 13. ಚಂದ್ರ, ಮಂಗಳ, ರಾಹು. ಚಂದ್ರ 3, ಮಂಗಳ 4, ರಾಹು 2, 10 ಬರ್ತಾ ಇದೆ. 19 ಮಾರ್ಚ್ ಒಳಗಡೆನೆ ಡಿಸೈಡ್ ಮಾಡ್ತಾರಮ್ಮ. 19ನೇ ತಾರೀಕು ಮಾರ್ಚ್ ಒಳಗಡೆ. ಆಯ್ತಾ? ಸೊ ಒಂದು ಮಂತ್ರ ಜಪ ಮಾಡಕ್ಕೆ ಸಜೆಸ್ಟ್ ಮಾಡ್ತೀನಿ. ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ. ಈ ಮಂತ್ರವನ್ನು ಜಪ ಮಾಡಿ ಅದರ ಜೊತೆಗೆ ಒಂದು ಕೆಂಪು ದಾರನ ಬಲಗೈಗೆ ಒಂದು 5 ಸುತ್ತು ಕಟ್ಕೊಂಡು ಅವ್ರಿಗೆ ಒಂದು 2 ದಿವಸದಲ್ಲಿ ಕರೆ ಮಾಡಿ ನೋಡಿ. ನಿಮಗೆ ಸೂಕ್ತವಾದ ಸಮಯ ಹೇಳೇ ಹೇಳ್ತಾರೆ, ಆಗತ್ತೆ. ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ ಬಂತು. ಉಪವಾಸ ಮಾಡಿ ಆ ಒಂದು ಭಗವಂತನಿಗೆ ಹತ್ತಿರವಾಗಿ ಒಳ್ಳೆಯದಾಗಲಿ ಎಲ್ಲರಿಗೂ. ಆರೋಗ್ಯದಿಂದ ಇರಿ. ಯಾರನ್ನು ದ್ವೇಷ ಮಾಡಬೇಡಿ. ದ್ವೇಷದಿಂದನೂ ಆರ್ಸೆನಿಕ್ ಜಾಸ್ತಿ ಆಗುತ್ತೆ, ಟಾಕ್ಸಿನ್ಸ್ ಜಾಸ್ತಿ ಆಗುತ್ತೆ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಡಾಕ್ಟರ್ ದಿನೇಶ್ ಗುರೂಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. ಫೆಬ್ರವರಿ 16ರಂದು ಜ್ಯೋತಿಷ್ಯ ತರಗತಿಗಳು ಪ್ರಾರಂಭವಾಗಲಿವೆ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡ್ರಿ ಆಸ್ಟ್ರೋಟ್ ನಕ್ಷತ್ರ ನಾಡಿ ಸಂಪರ್ಕಿಸಿ 9535611155 ಅಥವಾ 9844416555.